ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಫೆಬ್ರವರಿ 2025 ಶುಕ್ರವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಅನುರಾಧ ನಕ್ಷತ್ರ, ವ್ಯಾಘಟ ಯೋಗ, ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 9 ಗಂಟೆ 1 ನಿಮಿಷದಿಂದ 9 ಗಂಟೆ 48 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 31 ನಿಮಿಷದವರೆಗೂ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಅನುರಾಧ ನಕ್ಷತ್ರ, ಶನಿ ನಕ್ಷತ್ರ, ಅದರ ಜೊತೆಯಲ್ಲಿ ಅಷ್ಟಮಿ ಬೇರೆ. ಸ್ವಲ್ಪ ಜಾಗರೂಕತೆ ಅಂತಲೇ ಹೇಳ್ತಾನೆ. ಈ ಬ್ಯಾಂಕಿಂಗ್ ಫ್ರಾಡ್ಸ್, ಹಣಕಾಸುಗಳು, ಕೋಆಪರೇಟಿವ್ ಸೊಸೈಟೀಸ್ ಇಂಥವುಗಳಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಹಲ್ಚಲ್, ಒಂದು ಕೋಆಪರೇಟಿವ್ ಸೊಸೈಟಿ ಇದಾಗಿದೆ. ಬ್ಯಾಂಕು ನಿಲ್ಲಿಸಿಟ್ಟಿದ್ದಾರೆ. 5 ಲಕ್ಷದ ಮೇಲೆ ದುಡ್ಡು ಡ್ರಾ ಮಾಡುವಾಗಿಲ್ಲ. ನಾನು ಹೇಳಿದ ಬಹುದೊಡ್ಡ ಬ್ಯಾಂಕಿಂಗ್ ಹಗರಣಗಳು, ಹಣಕಾಸು ಹಗರಣಗಳು ಆಗ್ತಕ್ಕಂಥದ್ದಾಗುತ್ತೆ ಅಂತ. ಒಂದು ದೊಡ್ಡ ಫೈನಾನ್ಷಿಯಲ್ ಸರ್ವಿಸಸ್ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಕೆಲವೊಂದರಲ್ಲಿ ಇರತಕ್ಕಂಥ ಒಂದು NBFC ಸಿಕ್ಕಾಬಟ್ಟೆ ಲಾಸಲ್ಲಿ ಕೂತಿದ್ದಾರೆ. ಇದರ ತುಂಬ ಲೋನ್ಸ್ ಕೊಡ್ತೇವೆ, ಇನ್ನೊಂದು ಮಾಡ್ತೇವೆ, ಬೆದರಿಸ್ತೇವೆ, ತಗೋತೇವೆ. ನಮಗೆ ಅಳತೆಗೆ ಮೀರಿದಂಥ ಆಸೆಗಳು, ಆಲೋಚನೆಗಳು ಆ ಧಾವಂತದಲ್ಲಿ ಬೀಳತಕ್ಕಂಥದ್ದು ಸ್ವಲ್ಪ ಜಾಸ್ತಿ. ಎಚ್ಚರಿಕೆ ಅಂತಲೇ ಹೇಳ್ತಿದ್ದೇನೆ ಮಕ್ಕಳೇ, ಜಾಗ್ರತೆ. ಇನ್ನು ಇವತ್ತಿನ ಸಂಸ್ಕಾರದೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿಬಿಡೋಣ. ನನ್ನ ನೋವು ಇನ್ನೊಬ್ಬರ ನಗುವಿಗೆ ಕಾರಣ ಆಗಬಹುದು. ತುಂಬ ಜನ ಕಾಯ್ತಿರ್ತಾರೆ ಮಕ್ಕಳೇ. ನಿಮಗೆ ನೋವು ಆಗಲಿಕ್ಕೆ ತುಂಬ ಜನ, ಆದರೆ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. ಬಿದ್ದಾಗ ಕಾಣೋ ಇವನು, ಮೇಲೆ ಮಾತ್ರ ಏನಮ್ಮ ನೀನು, ನಿನಗಿಂಗಾಗೋಯ್ತಾ, ಅಯ್ಯೋ ಅಯ್ಯೋ. ಸಹಾನುಭೂತಿ, ಅನುಕಂಪ, ಅಯ್ಯೋಯ್ಯೋ. ಆದರೆ ಒಳಗಡೆ ಮನುಷ್ಯ ಎಷ್ಟು ಬೀಭತ್ಸ ಅಂದರೆ ನಗ್ತಿರ್ತಾನೆ. ಬಿದ್ದಿದ್ದಾನೆ ಕಾಣ, ಆನಂದ ಕಾಣ, ಬೀಳ್ಲಿ ಕಾಣ. ಅವನಿಗೆ ಆಯ್ತಲ್ಲ, ಅವನು ಬೀಳೋದು ಕಾಯ್ತಿದ್ದೆ ಕಾಣ. ಅವನ ಕಷ್ಟಕ್ಕೆ ನಿಲ್ಲಿಲ್ಲ, ಅವನ ಪರಿಶ್ರಮಕ್ಕೆ ನಿಲ್ಲಿಲ್ಲ, ಅವನ ಪ್ರಾಮಾಣಿಕತೆಗೆ ನಿಲ್ಲಲಿಲ್ಲ. ಈ ಮನುಷ್ಯ ಹಾಗೆ ಮಕ್ಕಳೇ. ನಮ್ಮ ನೋವು ಇನ್ನೊಬ್ಬರ ನಗುವಿಗೆ ಕಾರಣ ಆಗುತ್ತೆ. ನಾವು ಬೀಳೋದನ್ನೇ ಕಾಯ್ತಿರ್ತಾರೆ, ನಾವು ಕಳ್ಕೊಳ್ಳೋದನ್ನ. ಆದ್ರೆ ಮನುಷ್ಯನಿಗೆ ಇದೊಂದು ದೊಡ್ಡ ದೌರ್ಬಲ್ಯ. ಅದನ್ನ ನೋಡಿ ಭಯ ಪಟ್ಬಿಡ್ತಾನೆ. ಒಂದು ಹತ್ಯೆ, ಆತ್ಮಹತ್ಯೆ, ಡಿಪ್ರೆಷನ್, ಈ ಮೂರಲ್ಲಿ ಒಂದು. ಅವ್ರು ನೋಡಿ ನಗಾಡ್ಬಿಡ್ತಾರೆ ಗುರುಗಳೇ. ಅಯ್ಯೋ ನಮ್ಮ ಜನ ನೋಡಿ. ಇಲ್ಲ, ಮೊದಲು ಅದರಿಂದ ಹೊರಗಡೆ ಬನ್ನಿ. ಈ ಲೋಕ ನೀವು ಹೇಗೆ ಬದುಕಿದರೂ ನಗಾಡುತ್ತದೆ, ನೆನ್ಪಿಟ್ಕೊಳ್ಳಿ. ನೋಡಿ, ನೀವು ಗಾಡಿನಲ್ಲಿ ನಿಧಾನವಾಗಿ ಹೋಗ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಇದೇನೋ ಹೆಣದ ಗಾಡಿ ಹೋದಂಗೆ ಹೋಗ್ತಿದ್ದಾನೆ ಅಂತ ಬೈತಾರೆ. ನೀವು ಬಾಡಿಗೆ ಯು ಆರ್ ಎ ರಾಯಲ್ ಕಿಂಗ್ ಎಂಪೈರ್, ಏನೋ ಹೆಂಗ್ ಓಡಿಸ್ತೀಯ ಅಂತ ಬೈಕೊಂಡು ಹೋಗ್ತಾರೆ ನೋಡಿ. ಸ್ಪೀಡಾಗಿ ಹೋಗಿ ಅವನು ಸ್ಮಶಾನಕ್ಕೆ ಹೋಗೋಕೆ ಮಾಡಿಟ್ಕೊಬಿಟ್ಟಿದ್ದಾನೆ ಅವನು ಪ್ಲಾನು ಅಂತಾರೆ. ನಿಧಾನವಾಗಿ ಹೋದ್ರೂ ಕಷ್ಟ, ವೇಗವಾಗಿ ಹೋದ್ರೂ ಕಷ್ಟ. ಈ ಲೋಕ ಹಾಗೆ ನಗಾಡೋದು. ಏನೋ ಹಿಂಗೋಡಿಸ್ತೀಯ ನೀನು ಅಂತಾರೆ. ನಿಮ್ಮ ನೋವು ಇನ್ನೊಬ್ಬರ ನಗುವಿಗೆ ಕಾರಣವಾಗುತ್ತದೆ. ಎಚ್ಚರಿಕೆ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ನೀವು ಕ್ಲಾಸಲ್ಲಿ ಫೇಲ್ ಆಗೋಕೆ ಕಾಯ್ತಿರ್ತಾರೆ. ಸ್ಕೂಲ್ ಡೇಸಿಂದಲೇ ಸ್ಟಾರ್ಟ್. ನೀನಾ ಓಕೆ ಮೇಲ್ನೋಟಕ್ಕೆ ಮಾತ್ರ ಇರ್ಲಿ ಬಿಡೋ ಅನ್ನತಕ್ಕಂಥದ್ದು. ಅವನು ಫೇಲ್ ಆಗೋದೆ. ತುಂಬಾ ಜನ ಪಾಪ ಕಷ್ಟಪಟ್ಟು ಮದುವೆ ಮಾಡಿರ್ತಾರೆ. ಆ ಮದುವೆಗಳು ನಿಲ್ಲೋಲ್ಲ. ದೊಡ್ಡದಾಗಿ ಕಿಸಿದ್ರು ಮುಂದ್ಗಡೆ ಬಂದು ಹಿಂಗಾಗ್ಬಿಡ್ತೇನೋ ಶಂಕರ, ಹಿಂಗಾಗ್ಬಿಡ್ತೇನೋ, ಏನವ್ವ ಎಷ್ಟು ಕಷ್ಟಪಟ್ಟು ದುಡ್ಡು ಕೂಡಿಟ್ಟು ಈ ಥರದ್ದೆಲ್ಲ ಮಾಡಿದೆ ಅಯ್ಯೋ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಹೇಳ್ತಾರೆ. ನಮಗೂ ನಿಜ ಏನು ಅಂತ ಇಲ್ಲ. ಮನುಷ್ಯ ಒಳಗಡೆಯೇ ಅವನೊಬ್ಬ ವಿಷಕಾರಿ ವ್ಯಕ್ತಿ, ವಿಷಕನ್ಯ, ವಿಷಪುರುಷ. ಅವನು
ಒಂದು ಧೂರ್ತ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ನಿಮ್ಮ ನೋವು ಯಾರಿಗೂ ಹೇಳ್ಕೋಬೇಡಿ ಅಂತ. ಅವೆಲ್ಲ ಬೇಕಿಲ್ಲ. ಅವ್ರಿಗೆ ಬೇಕಿರೋದು ನಿಮ್ಮ ಸೋಲೆ, ನಿಮ್ಮ ಕಣ್ಣೀರೇ. ನನಗ್ ಸಿಗಲಿಲ್ವಲ್ಲ, ಇವನಿಗೆ ಸಿಕ್ಬಿಟ್ಟಿದೆ, ಅವನು ಸಹಿಸಲಾರ. ಹಾಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ಆದ್ರೆ ನನ್ನ ನಗು ಇನ್ನೊಬ್ಬರ ನೋವಿಗೆ ಕಾರಣ ಆಗಬಾರ್ದು, ಇನ್ನೊಬ್ಬರ ಸಂಕಟಕ್ಕೆ. ನಾನು ಗೆದ್ದೆ ಕಾಣೋ, ಕಿತ್ಕೊಂಡು ಬದುಕ್ತಾರೆ ಕೆಲವರು. ಗೆದ್ಬಿಟ್ಟೆ ಸುಳ್ಳು ಕೇಸುಗಳು ಹಾಕೋದು, ಸುಳ್ಳು ಬೌಂಡ್ರಿಗಳು ಹಾಕೊಂಡ್ಬಿಡೋದು, ಇನ್ನೊಬ್ಬರು ಲ್ಯಾಂಡ್ ಕಬ್ಜಾ ಮಾಡೋದು, ಇನ್ನೊಬ್ಬರ ಬದುಕು ಕಬ್ಜಾ ಮಾಡ್ಬಿಟ್ಟು. ಫಸ್ಟ್ ಆಫ್ ಆಲ್ ನೀವು ಇನ್ನೊಬ್ಬರದ್ದು ಕಬ್ಜಾ ಮಾಡಿರೋದೇ ತಪ್ಪು. ಅದ್ರಲ್ಲಿ ಬೇರೆ ನಗುನಾ ಹೇಳಿ? ನಮ್ಮ ನಗು ಇನ್ನೊಬ್ಬರ ನೋವಿಗೆ ಕಾರಣ ಆಗಬಾರ್ದು ಮಕ್ಕಳೇ. ಅವನ್ ಕಣ್ಣೀರ್ ಹಾಕ್ತಾ, ಅವನ್ ಮನೆ ಕಸ್ತು, ಏನೋ ಸಾಲ ಕೊಟ್ರಿ. ಇವತ್ತು ನೋಡಿ ಮೈಕ್ರೋ ಫೈನಾನ್ಸು ಇನ್ನೊಂದು ಹೇಳ್ತಿದಾರಲ್ವಾ, ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ, ಮೀಟ್ರ್ ಬಡ್ಡಿ. ಮೊನ್ನೆ ಕೂಡ ಒಂದು ಬ್ಯಾಂಕದು, ನೀವು ನಂಬೋಲ್ಲ, ಇದೇ ನನಗೂ, ನಾನು ಒಂದು ವ್ಯವಹಾರಸ್ಥ, ಡಿಲೇ ಆಗಿದೆ, ಹೇಳ್ತಿದ್ದೇನೆ, ವ್ಯವಸ್ಥೆ ಮಾಡಿ ಕಟ್ತೇನೆ, ನನಗೆ ಮೊದಲೇ ಇನ್ಫಾರ್ಮ್ ಮಾಡಿ ಅಂತ. 5ನೇ ತಾರೀಕು ಕಂತು ಹೋಗ್ಬೇಕು, ಆ ಅಕೌಂಟಲ್ಲಿ ದುಡ್ಡಿಲ್ಲ. ಅದೊಂದು ಕಾರ್ಪೊರೇಟ್ ಕಂಪನಿ, ಅದು ಮುಚ್ಚಿದ್ದೇವೆ. ಇಲ್ಲಪ್ಪ, ಒಂದಿನ ಮೊದಲು ಹೇಳಿ, ಏನೋ ವ್ಯವಸ್ಥೆ ಮಾಡ್ತೇನೆ, ಇಲ್ಲ ಬಂದು ತೊಗೊಂಡೋಗಿ ಒಂದು ಕೊಡ್ತೇನೆ, ಅಡ್ಜಸ್ಟ್ ಮಾಡಿ. ಬೇಕು ಅಂತ ಡಿಲೇ ಮಾಡಿ ಏನೇನೋ ಪೇಮೆಂಟು ಸ್ಕ್ರೀನ್ಸ್ ಕಳಿಸ್ತಾರೆ, ಅದರಲ್ಲಿ ಹೋಗ್ತಿಲ್ಲ. ಅವರೆಲ್ಲ ಬ್ಯಾಂಕೇ ಇಲ್ಲ, ಕೆಲವೊಂದು ಆ ಪೇಮೆಂಟ್ ಲಾಗಿನ್ ಶೀಟ್ಗಳಿಲ್ಲ ಅವ್ರ ಹತ್ರ, ಆ UPI ಇಲ್ಲ ಅವ್ರ ಹತ್ರ, ನನ್ನ ಹತ್ರ ಇಲ್ಲ. ಅವ್ರು ಹೇಳಿತ್ತು Paytm ಅಲ್ಲಿ ಕಳಿಸಿ ಅಂತಾರೆ. ನಾನು Paytm ಇದೆಲ್ಲ ಇಟ್ಕೊಂಡೇ ಇಲ್ಲ. ಈ ತರ ಮಾತಾಡಿ 10 ದಿನ ಡಿಲೇ ಆಗುತ್ತೆ. 10 ದಿನಕ್ಕೆ ನೀವು ನಂಬ್ತೀರಾ? ಹೆಚ್ಚು ಕಡಿಮೆ 8,000 ಚಿಲ್ಲರೆ ಚೆಕ್ ಬೌನ್ಸ್ ಅಂತೆ, ಪೆನಾಲ್ಟಿ ಅಂತೆ, ಲೇಟ್ ಫೀ ಅಂತೆ, ಏನೋ ಹಾಕ್ಬಿಟ್ಟಿದ್ದಾರೆ. 8,000 ರೂಪಾಯಿ. ಮತ್ತೆ ಪ್ರತಿ ತಿಂಗಳು ಈ ರಾಗವೇ. ಏನ್ರಯ್ಯ, ನಾನು ಹೇಳಿದನಲ್ವಾ, ಅದೆಲ್ಲ ಗೊತ್ತಿಲ್ಲ ಸ್ವಾಮಿ, ಇವುಗಳು ಇದೇ ಮಾಡ್ಕೋತಿಲ್ಲ. ಅವನಿಗೆ ನಗು ಸಿಕ್ಕರೆ ಸಾಕು. ನಮಗೆ ನೋವೇ, ಇನ್ನೊಬ್ಬರ ಬದುಕು, ಇನ್ನೊಬ್ಬರ ಬೆವರಿನ ದುಡ್ಡು ಕಸಿದ್ಕೊಂಡು ನಾವು ನಗ್ತಿರ್ಬೋದು ಮಕ್ಕಳೇ, ಆದರೆ ಅವನ ಕಣ್ಣೀರು ಶಾಪವಾಗಿ ತಟ್ಟುತ್ತದೆ. ನೆನಪಿಟ್ಕೊಳ್ಳಿ ನೋಡಿ. ನನ್ನ ನೋವು ಇನ್ನೊಬ್ಬರ ನಗುವಿಗೆ ಕಾರಣ ಆಗಬಾರ್ದು. ಕಾರಣ ಆಗಬಹುದು, ಇರ್ಲಿ, ಏನ್ ಮಾಡಕ್ಕಾಗೋದಿಲ್ಲ. ಒಂದೊಂದು ಸಮಯ ಇಂಟರ್ವ್ಯೂನಲ್ಲಿ ನಾವು ಸೆಲೆಕ್ಟ್ ಆಗೋಲ್ಲ. ನಮಗಿಂತಲೂ ಅರ್ಹತೆ ಇರ್ತಾನೆ, ಅವನು ಬುದ್ಧಿವಂತ ಇರ್ತಾನೆ, ಜ್ಞಾನವಂತ ಇರ್ತಾನೆ, ವಾಟ್ ಎವರ್ ಸಮಥಿಂಗ್. ದೈವದ ಒಲವು, ಆ ಕಣ್ಣೀರು ಬರುತ್ತೆ, ಇರ್ಲಿ. ನನಗೆ ನೋವು, ಅವನಿಗೆ ಗೆಲುವು. ನಂಬರ್ 1 ಅವನಿಚ್ಛೆ. ಏನೋ ಒಂದು ಕಾರಣಾರ್ಥಗಳಿಂದ, ಭಗವಂತನ ಇಚ್ಛೆಯಿಂದ ಅವನು ಗೆದ್ದಿದ್ದಾನೆ. ಅವನು ಖುಷಿಯಿಂದ ಕುಣಿತಿದ್ದಾನೆ, ಎಸ್ 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 ಅಂತ. ನಮ್ಮ ಕಣ್ಣೀರು, ಎಸ್, ನಮ್ಮ ನೋವು ಅವನ ಗೆಲುವಿಗೆ ಕಾರಣ ಆಗಿರ್ಬೋದು, ಅವನ ನಗುವಿಗೆ ಕಾರಣ ಆಗ್ಬೋದು. ಆದರೆ ನಮ್ಮ ನಗು ಇನ್ನೊಬ್ಬರ ನೋವಿಗೆ ಕಾರಣ ಆಗಬಾರದು. ಬರೆದಿಟ್ಕೊಳ್ಳಿ. ನಾವು ಚೆನ್ನಾಗಿರ್ಬೇಕು ಅಂತ ಇನ್ನೊಬ್ಬರನ್ನ ಹಾಳು ಮಾಡಿ, ನಾವು ಖುಷಿಯಾಗಿರ್ಬೇಕು ಅಂತ ಇನ್ನೊಬ್ಬರನ್ನ ಹಾಳು ಮಾಡಿ, ನನ್ನ ಖುಷಿಗೋಸ್ಕರ ಇನ್ನೊಬ್ಬರ ಬದುಕು, ಇನ್ನೊಬ್ಬರ ಜೀವನ, ಇನ್ನೊಬ್ಬರ ಕುಟುಂಬ, ಇನ್ನೊಬ್ಬರ ದುಡ್ಡು, ಇನ್ನೊಬ್ಬರ ಹೆಸರು, ಇನ್ನೊಬ್ಬರ ಅಧಿಕಾರ. ಹೌದು, ತುಂಬಾ ದೊಡ್ಡ ತಪ್ಪು ಮಕ್ಕಳೇ. ಕಬ್ಜಾ, ಬೌಂಡ್ರಿ. ಎಲ್ಲೋ ದೇವಸ್ಥಾನಕ್ಕೆ ಹೋದ್ವಿ, ದೇವ್ರ ನೋಡಿದ್ವಿ, ಇಷ್ಟ ಆಗ್ಬಿಡ್ತು, ನಮಗ್ ಖುಷಿ, ಕಿತ್ಕೊಬಂದ್ಬಿಟ್ವಿ ದೇವ್ರನ್ನ. ಸಾವಿರಾರು ಜನಗಳ ಒಂದು ದರ್ಶನ ಪ್ರಾಪ್ತಿಯನ್ನ ಕಿತ್ಕೊಬಿಟ್ವಿ. ನಮಗೆ ಖುಷಿ, ಎಷ್ಟು ಸಾವಿರ ಜನರ ಆ ಒಂದು ದರ್ಶನ ಪ್ರಾಪ್ತಿ ಕಿತ್ಕೊಂಡಿದ್ದೇವೆ ಗೊತ್ತಾ? ಕೆಲವ್ರಿಗಿದೆ ಹುಚ್ಚು. ಆಗಾಗ ಹೇಳ್ತಿರ್ತಾನೆ, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೆ ಒಂದು ಕಡಿಮೆ ಎಂದರು 6 ತಿಂಗಳು, ಕಡಿಮೆ ಎಂದರು 6 ತಿಂಗಳು ಹೋಗಬಾರದು ಒಂದು ಕ್ಷೇತ್ರಕ್ಕೆ ಹೋದ್ರೆ. ಕೆಲವ್ರಿಗೆ ಆ ಹುಚ್ಚಿದೆ, ಪ್ರತಿ ವಾರ ಹೋಗ್ತಾರೆ, ಪ್ರತಿ ತಿಂಗಳು. ನಮ್ಮ ಶ್ರೀನಿವಾಸ, ನಮ್ಮ ಧರ್ಮಸ್ಥಳದ ಮಂಜುನಾಥ, ನಮ್ಮ ನಂಜುಂಡೇಶ್ವರ ಮಂಜುನಾಥ, ನಮ್ಮ ಮಾದೇಶ್ವರ ಮಂಜುನಾಥ, ನನ್ನ ಅಟ್ಟಿಲಕ್ಕಮ್ಮ, ನನ್ನ ನವದುರ್ಗಮ್ಮ,
ಈ ರೀತಿ ಹೋಗಿ. ಆದರೆ ನಿಮ್ಮ ಖುಷಿ ಹಿಂದ್ಗಡೆ ಎಷ್ಟು ಸಾವಿರಾರು ಮಂದಿಗೆ ದರ್ಶನ ಕಿತ್ಕೊಂಡಿರ್ತೀರಿ ಗೊತ್ತಾ? ಹೌದು, ನೀವು VIP ಆಗ್ಬಿಟ್ಟಿದ್ದೀರಾ, ಸ್ಪೆಷಲ್ ಸ್ಟೇಟಸ್ ಇದೆ. ಎಷ್ಟು ಜನ ಕಾಯ್ತಿದ್ದಾರೆ ಗೊತ್ತಾ ನೋಡೋಕೆ, ಹುಡುಕೊಂಡು ಬಂದಿದ್ದಾರೆ ಸ್ವಾಮಿ ದರ್ಶನ ಮಾಡೋಕೆ. ಆ ರಶ್ ನೋಡಿ ಮತ್ತೆ ಬರೋಲ್ಲ. ಅಯ್ಯೋ ಹೋಗಪ್ಪ, ಯಾರಪ್ಪ ಈ ಬಿಸಿಲಲ್ಲಿ ಬಂದು ಸ್ವಾಮಿನ ನೋಡೋಣ ಅಂತ, ದೇವರನ್ನ ನೋಡೋಣ ಅಂತ ಬಂದ್ರೆ ಏನಿದು? ಅವನು ಬರೋಲ್ಲ, ಬರೋನೇ ಬರ್ತಿದ್ದಾನೆ, ಬಂದು ನಿಂತ್ಕೋತಿದ್ದಾನೆ. ಇನ್ನೊಬ್ಬರ ದರ್ಶನ ನೋಡಿ, ನಮ್ಮ ಖುಷಿಯಲ್ಲಿಂದ ನಮಗೆ ಒಂದು ಖುಷಿ. ಭಗವಂತನ ಪ್ರೀತಿಯನ್ನು ಕಿತ್ಕೋಬಿಟ್ವಿ, ದರ್ಶನ ಪ್ರೀತಿಯನ್ನ ಕಿತ್ಕೋಬಿಟ್ವಿ. ವಯಸ್ಸಾದವರು, ದಿವ್ಯಾಂಗರು, ಅವರವರ ಯೋಗ್ಯತೆಗೆ ತಕ್ಕಂತ ಒಂದು ದರ್ಶನ ಆಸೆ ಇರುತ್ತೆ. ತುಂಬು ಹೋಗೋ VIP ದರ್ಶನ ಅದ್ರ ಮೇಲೆ ಬೇರೆ. ನಾನು ಯಾರು ಗೊತ್ತಾ, ಯಾರು ರೆಕಮೆಂಡೇಶನ್ ತಂದಿದ್ದೀನಿ ಗೊತ್ತಾ? ಬೇಕು ಮಕ್ಕಳೇ, ಹೋಗಿ ಒಂದು 10 ನಿಮಿಷ ನಿಂತ್ಕೊಬಿಟ್ರೆ ನಮಗಲ್ಲಿ 10 ಸೆಕೆಂಡು ನೋಡೋಕ್ಕೆ ಬಿಡಲ್ವೇ? ಎಷ್ಟೋ ಕ್ಷೇತ್ರಗಳಲ್ಲಿ ತಳ್ತಿರ್ತಾರೆ. ನಾವು ಮುಂದುಗಡೆ ನಿಂತ್ಕೊಂಡು ನಮ್ಗೆ ಸ್ಪೆಷಲ್ ಪೂಜೆ. ನನಗೆ ಇದೆ ಕೆಲವು ತುಂಬಾ ಕ್ಷೇತ್ರಗಳಲ್ಲಿ VIP ದರ್ಶನ ಇದೆ ಮಕ್ಕಳೇ. ನಿಮ್ಮ ಹತ್ರ ಮುಚ್ಚಿಡೋದೇನು ಇಲ್ಲ, ಹೋಗಲ್ಲ ನಾನು. ನನಗೆ ತುಂಬಾ ಆಸೆ ನಿಮ್ಮ ತರಾನೇ ಕ್ಯೂ ಅಲ್ಲಿ ಹೋಗಿ ನಿಂತು ನೋಡಿ ದರ್ಶನ ಮಾಡಿಕೊಂಡು ಬರಬೇಕು. 1-2 ನಿಮಿಷ ಸಾಕು, ಪೂರ್ಣ ತೃಪ್ತಿ, ಸಮಾಧಾನ ಸಾಕು. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ? ನಿಮ್ಮ ಹತ್ರ ಮುಚ್ಚಿಳದೆ ಹೇಳ್ತೇನೆ, ನಾನು ಗಂಗಮ್ಮನ ಹತ್ರ ಹೋಗ್ಬಿಡ್ತೀನಿ. ಎಲ್ಲಾ ರೂಪ ನಿನ್ನಲ್ಲಿದೆ, ಹೋಗಮ್ಮ. ಇಲ್ಲ, ನನ್ನ ಕಾಳಿಯಮ್ಮ ಹತ್ರ ಹೋಗ್ಬಿಡ್ತಾನೆ, ಎಲ್ಲಾ ರೂಪ ನಿನ್ನಲ್ಲಿದೆ, ಹೋಗಮ್ಮ. ಅಷ್ಟೇ. ಕೆಲವೊಂದು ಕ್ಷೇತ್ರಗಳಿದಾವೆ ನನಗೆ ಪರಿಪೂರ್ಣವಾಗಿ ಅಲ್ಲೋಗಿ ಹಾಗೇ ನೋಡ್ತಾರೆ. ರಶ್ ಇಲ್ಲ, ಅಲ್ಲೋದ್ರನೇ ದೇವರು ಅನ್ಕೋಬಿಟ್ಟಿದ್ದಾರೆ ಪೆದ್ದುಗಳು. ಗ್ರಾಮ ದೇವರಿಗಿಂತ ದೊಡ್ಡ ದೇವರಿಲ್ಲ ಅನ್ನೋದು ಗೊತ್ತಿಲ್ಲ. ಮನೆ ದೇವರಿಗಿಂತ ಮಹಾದೇವ ಇಲ್ಲ ದೊಡ್ಡವನು ಅಂತ. ಮಹಾದೇವ ಕೂಡ ಮನೆ ದೇವರಿಗಿಂತ ದೊಡ್ಡ ದೇವರಿಲ್ಲ. ಮನೆಯಲ್ಲಿರೋ ದೇವರು ಮಹಾದೇವನಿಗಿಂತ ದೊಡ್ಡವನು. ಅದನ್ನ ನೋಡಿ ಅದನ್ನ ಖುಷಿ ಪಡ್ಬೇಕು, ಅದನ್ನ ಆನಂದ ಪಡ್ಬೇಕು. ತುಂಬಾ ಜನ ಗೊತ್ತಿಲ್ಲ. ಕಿತ್ಕೊಳ್ಳೋದು, ಇನ್ನೊಬ್ಬರ ಸೌಭಾಗ್ಯ ಕಿತ್ತುಕೊಳ್ಳುವುದು, ಇನ್ನೊಬ್ಬರ ಸೌಭಾಗ್ಯ. ಈಗೆಲ್ಲ ಅದೇ ಆಗ್ಬಿಟ್ಟಿರೋದು. ಯಾರೋ ಪೆದ್ದುಗುಂಡ ನೋಡಿ, 50 ವರ್ಷ ದಾಟಿದೆ, 18 ವರ್ಷದ ಪಾಪು, ಅದು ಗೊತ್ತಿಲ್ಲ ವಯಸ್ಸಾಗೆ. ಆಡೋ ಮಗು, ಅದಕ್ಕೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ಲೋಕ ಗೊತ್ತಿಲ್ಲ. 32 ವರ್ಷ ಆಕೆಗಿಂತ ದೊಡ್ಡದಾದ ಜೀವನ ಯಾತ್ರೆಯನ್ನ ನೋಡಿದಾನೆ. ಆ ಮಗು ಏನೋ ಇನ್ಫ್ಯಾಚುಯೇಷನ್ ಅಂತೀವಿ, ಆಕರ್ಷಣೆ ಅಂತೀವಿ, ವಾಟ್ ಎವರ್, ಅದು ಪ್ರೀತಿ ಅನ್ಕೋಬಿಟ್ಟಿದೆ. ಬಂದಿದ ತಕ್ಷಣ ಕರ್ಕೊಂಡು ಹೋಗಿ ಮದುವೆ ಆಗ್ಬಿಡುತ್ತಾ? ಎಷ್ಟು ಜನರ ಕಣ್ಣೀರು, ಆಕೆಗೂ ಜೀವನದಲ್ಲಿ ಕಣ್ಣೀರ, ಹೌದಲ್ವಾ? ನೋಡಿ, ಇದೆ ನನ್ನ ನಗು, ನನ್ನೊಬ್ಬನ ನಗು 10 ಜನರ ಕಣ್ಣೀರಿಗೆ ತಂದಿಡಬಾರ್ದು ಮಕ್ಕಳೇ. ಈ ಬೆಟ್ಟಿಂಗ್ ಆ್ಯಪ್ಗಳು, ನಾನೊಬ್ಬ ಗೆದ್ಬಿಟ್ಟಿದ್ದೀನಿ ಬೆಟ್ಟಿಂಗ್ ಆ್ಯಪ್ ಮಾಡಿಬಿಟ್ಟು. ಗುಟ್ಕಾಗಳು, ನಾನು ಗೆದ್ಬಿಟ್ಟಿದ್ದೀನಿ ಗುಟ್ಕಾ ಕಂಪ್ನಿ ಮಾಡಿಬಿಟ್ಟು. ಸಾವಿರಾರು ಜನಗಳಿಗೆ ಏನೇನೋ ಕ್ಯಾನ್ಸರ್ಗಳಾಗಿ ದುಡ್ಡು ತಗೊಂಡೆ. ನಾನು ದುಡ್ಡು ತಗೊಂಡೆ ಅದಕ್ಕೋಸ್ಕರ. ಬಿಡ, ಯಾರು ಸತ್ರ ನನಗೇನು ದುಡ್ಡು ಬಂದಿದೆ? ನಾನೊಬ್ಬನ ನಗು 10 ಜನರ ಕಣ್ಣೀರಿಗೆ ಕಾರಣ ಆಗಿದೆ ಅಂದ್ರೆ ಅದು ಬೇಕಾ ಮಕ್ಕಳೇ? ಪರವಾಗಿಲ್ಲ. ನನ್ನ ನೋವು, ನನ್ನೊಬ್ಬ ನೋವು ಇನ್ನೊಬ್ಬರಿಗೆ ಗೆಲುವು ಕೊಟ್ಟಿದೆ. ಬ್ಯೂಟಿಫುಲ್, ನೋ ಇಶ್ಯೂ. ದೈವ ನಿರ್ಣಯ ಅದು. ನನಗೆ ಸಿಗ್ಲಿಲ್ಲ ಪ್ರೀತಿ, ಇನ್ನೊಬ್ಬರ ಪಾಲು, ಆಯ್ತು, ದೈವ. ಈ ಹುಚ್ಚ ನೋಡಿ, 18 ವರ್ಷದ ಹುಡುಗಿಯನ್ನ 50 ವರ್ಷದ ವ್ಯಕ್ತಿ ಮದುವೆ ಆಗಿದ್ದಾನೆ. ಸಮಾಜ ಬಿಡಿ, ಆ ಮಗು ಒಪ್ಪಿದೆ ನಿಜವೇ. 18 ದಾಟಿದ್ರೆ ಮದುವೆ ಆಗ್ಬೋದು ನಿಜವೇ. ಏನ್ ಗೊತ್ತಿದೆ ಆ ಪಾಪುಗೆ? ಏನ್ ಗೊತ್ತಿದೆ? ಆ ಮಗು ಹುಚ್ಚಿಯೇ, ಆ ಪೆದ್ದುನೆ, ಪಾಪುನೇ. ಅದಾಗಿಯೇ ಹೇಳೋ ವಯಸ್ಸಲ್ವಾ, ಅರ್ಥ ಮಾಡಿಸೋ ವಯಸ್ಸಲ್ವಾ? ನೀನು ನಿಂತ್ಕೋ. ನಿಮ್ಗೊಂದು 25 ಆಗ್ಲಿ, ನಿನ್ಗೊಂದು ಮಾಸ್ಟರ್ಸ್ ಮಾಡು, ನಾನು ನಿಂತ್ಕೋತೇನೆ ಗಾರ್ಡಿಯನ್ನಾಗಿ. ಆಗ ನೋಡೋಣ, ಯೋಚನೆ ಮಾಡೋಣ. ಇಲ್ಲ, ನಾನು ಮಾತ್ರ ಚೆನ್ನಾಗಿರ್ಬೇಕು, ನಾನೊಬ್ಬನೇ ಚೆನ್ನಾಗಿರ್ಬೇಕು. ಅಂದಲೂ ಬಾಗುಂಡಲಿ, ಅಂದಲೂ ನೆನೊಕ್ಕಡೆ ಉಂಡಾಲಿ. ನಮ್ಮ ಗುರುಗಳು ಅದ್ಭುತವಾಗಿ ಎಲ್ಲರೂ ಚೆನ್ನಾಗಿರ್ಬೇಕು, ಅದು ನಾನೊಬ್ಬನೇ ಚೆನ್ನಾಗಿ ಆಗಿರ್ಬೇಕು. ಅದಕ್ಕೆ ಈ ಲೋಕ ವಿನಾಶದ ಅಂಚು. ಆಗಾಗ ಅಲ್ಲಿ ಭೂಮಿ ಕಂಪನ. ಇನ್ನೇನಾಗುತ್ತೆ? ಈ ತರದ ಪಾಪಿಗಳು ಹೆಚ್ಚಾದಾಗ
ಇಂತಹ ಮಕ್ಕಳ ಮನಸ್ಸನ್ನ ವಿಕಾರ ಮಾಡಿದಾಗ ಕಿತ್ಕೊ ಬಂದ್ಬಿಡೋದು, ಬದುಕು ಕಸಿದು ಆ ಹೆತ್ತವರು ಎಷ್ಟು ನೋವು ಪಡ್ತಾರೆ. ಆ ಮಗುಗೆ ಏನು ಅಂದ್ರೆ ಏನು ಗೊತ್ತಿಲ್ಲ. ಹಾಗೆ ಬೆಟ್ಟಿಂಗ್ ಆಪ್ಸ್ ಏನೋ ಒಂದು ಅದು ಲಾಕ್ ಮಾಡ್ಬೇಕು. ಸರ್ಕಾರ ಏನ್ ಮಾಡ್ತಿದೆ ಅಂತ ಗೊತ್ತಿಲ್ಲ. ಇಂಥ ಅಪ್ಲಿಕೇಶನ್ಗಳನ್ನ, ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ಮೊದಲು ಬ್ಯಾನ್ ಮಾಡಬೇಕು. ಈ ಥರದ್ದೆಲ್ಲ ತುಂಬಾ ನಡೀತಿದೆ ಮಕ್ಕಳೇ ಸಮಾಜದಲ್ಲಿ. ನನ್ನ ಒಂದು ನಗು, ನನ್ನ ಒಂದು ಖುಷಿ, ನನ್ನ ಒಂದು ಹ್ಯಾಪಿನೆಸ್ಗೋಸ್ಕರ ಇಷ್ಟು ಸಾವಿರಾರು ಮಂದಿಗೆ, ಕೆಲವರು ನೋಡ್ಬೇಕು ಫೀಲಿಂಗು, ಸಾವಿರಾರು ಜನ ಗಾಬರಿನಲ್ಲಿ ಓಡಿಸ್ತಿರ್ತಾರೆ, ಏನ್ ಮಾಡ್ತಾನೋ ಇವನು ಅಂತ. ಹೌದು, ನನ್ನೊಬ್ಬನ ಖುಷಿ ದರೋಡೆ, ಕಳ್ಳತನ, ಬ್ಯಾಂಕಲ್ಲಿರೋ ದುಡ್ಡು, ಯಾವ್ದಾವ್ದೋ ಪಿಕ್ಚರ್ಗಳ ಇನ್ಸ್ಪಿರೇಷನ್ ಎಲ್ಲ ತಗೋಬಿಟ್ಟಿದ್ದಾರೆ. ಈಗ ಒಳ್ಳೇದಕ್ಕೆ ಇನ್ಸ್ಪಿರೇಷನ್ ತಗೊಳ್ರು ಅಂದ್ರೆ ಬೇಗ ಕೆಟ್ಟದಕ್ಕೆ ಇನ್ಸ್ಪಿರೇಷನ್ ತಗೊಳ್ತಕ್ಕಂಥದ್ದು ಬದುಕು ಎಲ್ಲಿಗೋಗಿ ನಿಲ್ಲಿಸಿಟ್ಟು ಬಿಟ್ಟಿದೆ. ದಯಮಾಡಿ ಹೇಳ್ತಾನೆ ಮಕ್ಕಳೇ, ಯೋಚನೆ ಮಾಡಿ ನೋಡಿ. ಹೌದು, ನನ್ನೊಬ್ಬನ ನೋವು, ಹೌದು ನನಗೆ ಆ ಪ್ರೀತಿ ಸಿಗಲಿಲ್ಲ, ಯಾರ್ದೋ ಮನೆಯ ಬದುಕು ಆಗಲಿ, ಚೆನ್ನಾಗಿರ್ಲಿ, ಪರವಾಗಿಲ್ಲ, ನಾನೊಬ್ಬ ಕಣ್ಣೀರು ಹಾಕಿದ್ದಾನೆ, ಪರವಾಗಿಲ್ಲ, ನನ್ನ ಗೆಳೆಯ ನನಗಿಂತ ಉತ್ತಮ ಓದುಗಾರ, ಪರಿಶ್ರಮಕಾರ, ಅದೃಷ್ಟವಂತ, ನಾನು ಅವನ ಸಮಾನಕ್ಕೆ ಓದಿರ್ಬೋದು, ಅದೃಷ್ಟ, ಈಸ್ ಬಿನ್ ಸೆಲೆಕ್ಟೆಡ್ UPSC, ಮೇ ಬಿ ಅವನು ಹುಟ್ಟಿದ ಜಾತಿ ಅವನಿಗೊಂದು ಇನ್ನಷ್ಟು ದೊಡ್ಡ ಅವಕಾಶ ಕೊಟ್ಟಿರ್ಬೋದು, ವಾಟ್ ಎವರ್. ಹಾಗಾಗಿ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ನಿಜವೇ, ಪರವಾಗಿಲ್ಲ. ನಮ್ಮೊಬ್ಬರ ನೋವಲ್ಲಿ ಇನ್ನೊಬ್ಬರ ಗೆಲುವಿದೆ, ವಾವ್, ಬ್ಯೂಟಿಫುಲ್. ಆದರೆ ನಮ್ಮೊಬ್ಬರ ಗೆಲುವಿಂದ ನೂರಾರು ಇನ್ನೊಬ್ಬರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಮಕ್ಕಳು. ನಾನು ಚೆನ್ನಾಗಿದ್ದೇನೆ, ಇವತ್ತದೇ ಆಗಿರೋದು. ಅಕ್ರಮ, ಅತಿಕ್ರಮ, ಅದು ಸಂಬಂಧಗಳಲ್ಲಿ ತಗೊಳ್ಳಿ, ಅನುಬಂಧಗಳಲ್ಲಿ ತಗೊಳ್ಳಿ, ಅನುರಾಗಗಳಲ್ಲಿ ತಗೊಳ್ಳಿ, ವ್ಯವಹಾರಗಳಲ್ಲಿ ತಗೊಳ್ಳಿ, ವ್ಯಾಪಾರದಲ್ಲಿ ತಗೊಳ್ಳಿ. ನಾನು ಮಾತ್ರ ಗೆಲ್ಲಬೇಕು, ಹಾಳು ಮಾಡಿಬಿಡು ಅವನನ್ನ, ಮುಳುಗಿಸಿಬಿಡು. ಇವತ್ತು ನೀವು ನಂಬಲ್ಲ, ಬಿಗ್ ಬಜಾರ್ ಅನ್ನೋ ಒಂದು ಎಂಪೈರ್ ಇಂತಹದ್ದೇ ಒಂದು ಲೆಕ್ಕಾಚಾರದಲ್ಲಿ ಮುಳುಗಿಸಿದ್ದಾರೆ. ನೀವು ನಂಬ್ತೀರಾ? ಇಂಥದ್ದೇ ಹೇಳಬಾರ್ದು, ಇರೋ ಸತ್ಯವತ್ತು ಹೇಳ್ತಿದ್ದಾನೆ. ಈ ತರ ಒಂದು ಮಾರ್ಕೆಟ್ ಕಾಂಪಿಟಿಷನ್ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಹೊಡೆದಾಕಿದ್ದಾರೆ ಮಕ್ಕಳು. ತುಂಬಾ ಟೆಕ್ನಿಕಲಿ ಉಳಿದಿದ್ದಾರೆ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಅವನಿನ್ನೂ ಹೊರಗಡೆ ಬಂದಿಲ್ಲ. ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದವನು. 2,000-3,000 ಸ್ಟೋರ್ಗಳು ಅಂದ್ರೆ ಸುಮ್ಮನೆನಾ? ಒಂದೊಂದು ಸ್ಟೋರಲ್ಲಿ 100 ಜನ ಕೆಲಸ ಮಾಡ್ತಾರೆ ಅಂದ್ರೆ 3,000 ಸ್ಟೋರ್ಸ್ಗೆ ಲೆಕ್ಕ ಹಾಕೊಳ್ಳಿ ಮಕ್ಕಳೇ. ಹೆಚ್ಚು ಕಡಿಮೆ 3 ಲಕ್ಷ ಜನರ ಅನ್ನಕ್ಕೆ ಕಲ್ಲು, ಬದುಕಿಗೆ ಕಲ್ಲು ಒಬ್ಬ ಕಾಂಪಿಟೇಟರ್ ಗೆಲ್ಲಲಿಕ್ಕೆ. ತುಂಬಾ ದಿನ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀರಾ? ಕರ್ಮಂ ಹುಡುಕಿ ಭಗವಂತ ಕೊಡೋ ಏಟು ಕಾರಣನೇ ಕೊಡಲ್ಲ ಅವನು. ಕಾರಣ ನಾವು ಹುಡುಕ್ಬೇಕು, ಯಾರ್ಯಾರಿಗೆ ಏನೇನು ಬದುಕು ಕಸಿದಿದ್ವಿ, ಕಿತ್ಕೊಂಡಿದ್ವಿ, ಮುಳುಗಿಸಿದ್ವಿ ಅಂತ. ದಯಮಾಡಿ ಯೋಚನೆ ಮಾಡಿ ನೋಡಿ. ನಮ್ಮ ಒಬ್ಬರ ನಗು ಬೆಟ್ಟಿಂಗ್ ಅಪ್ಲಿಕೇಶನ್ ಅಲ್ಲಿ ಕುತ್ಕೊಂಡು ನಮ್ಮ ಇಡೀ ಫ್ಯಾಮಿಲಿ ಕಣ್ಣೀರಿಟ್ಬಿಡುತ್ತೆ. ನಮ್ಮ ಒಬ್ಬರು ಬೆಟ್ಟಿಂಗ್ ಆ್ಯಪ್, ಈ IPL ಅಂತೆ ಇದಂತೆ, ಇದು ಬಂತು ಅಂದ್ರೇನೆ ನನಗೆ ಭಯ. IPL ಅಂದ್ರೇನೆ ಜನ ಹುಚ್ಚರಾಗಿ ಕುತ್ಕೋತಾರೆ ಆ ಅಪ್ಲಿಕೇಶನ್ಗಳಲ್ಲಿ. ಫಸ್ಟ್ ಈ ಬೆಟ್ಟಿಂಗ್ ಅಪ್ಲಿಕೇಶನ್ಗಳು ಕೂಡ ನೇಣು ಹಾಕೊಂಡ್ಬಿಟ್ಟಿದ್ದಾರಪ್ಪ. ಅಯ್ಯೋ ರಾಮಚಂದ್ರ, ಮೊದಲಿಂದಲೂ ಹೇಳ್ತಿದ್ದಾನೆ, ಯಾವುದು ಪ್ರಚೋದನೆ ಆಗಬಾರದೋ ಅದು ಜಾಸ್ತಿ ಪ್ರಚೋದನೆ ಆಗ್ತಿದೆ ಇವತ್ತು. ಕೆಟ್ಟದ್ದು ಬೇಗ ಪ್ರಚೋದನೆ ಆಗ್ತಿದೆ, ಕೆಟ್ಟದ್ದು ಬೇಗ ಹರಡುತ್ತಿದೆ, ಸುಳ್ಳು ಬೇಗ ಹರಡುತ್ತಿದೆ, ಸತ್ಯ ಅಲ್ಲೇ ನಿಂತು ಬಿಟ್ಟಿದೆ. ಅದಕ್ಕೂ ಕೂಡ ಮುಖವಾಡ ಹಾಕೊಂಡು ಗೊತ್ತಿಲ್ಲ ಸತ್ಯಕ್ಕೆ. ಸುಳ್ಳುಗೆ ನಾನಾ ಮುಖವಾಡಗಳಿರ್ತವೆ. 10 ಬಾರಿ ಹೇಳ್ಬಿಟ್ರೆ ಸುಳ್ಳು ಸತ್ಯ ಆಗ್ಬಿಡುತ್ತೆ. ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕರ್ಕೊಂಡು ಬಂದು ದುಡ್ಡು ಕೊಟ್ಟು ತಗೋ ಪ್ರಮೋಟ್ ಮಾಡಿಸು. ಗುಟ್ಕಾಯಿಂದ ಹಿಡಿದು ಬೆಟ್ಟಿಂಗ್ ಅಪ್ಲಿಕೇಶನ್ಗಳಿಂದ ಹಿಡಿದು ಎಲ್ಲ ಅದರ ಸಾಧಕ ಬಾಧಕ ಈ ರೀತಿ ಮಾಡ್ತಿದ್ದಾರೆ ಮಕ್ಕಳು. ತುಂಬಾ ಜಾಗರೂಕತೆ. ನಮ್ಮ ಒಬ್ಬರ ನಗು ಇನ್ನೊಬ್ಬರ ಕಣ್ಣೀರಿಗೆ, ಇನ್ನೊಬ್ಬರ ಕುಟುಂಬದ ಕಣ್ಣೀರಿರ್ಬೋದು. ಹೌದು, ಆ ವ್ಯಕ್ತಿ ಇಷ್ಟವೇ, ಅದಕ್ಕೆ ಕಸದ್ ಬಿಡೋದು, ಅವ್ರ ಬದುಕು ಕಸದ್ ಬಿಡೋದು, ಅವ್ರ ಕುಟುಂಬದ ಸುಖ ಕಸದ್ ಬಿಡೋದು. ಇವತ್ತು ನೋಡಿ, 50 ವರ್ಷದ ವ್ಯಕ್ತಿ 18ರ ಮಗುನಪ್ಪ, ಅದು ತುಂಬಾ ದೊಡ್ಡ ತಪ್ಪು. ಅದು ಆ ರೀತಿ ಮಾಡೋ ಆಗಿಲ್ಲ. ಮಗು ಗೊತ್ತಿಲ್ಲ, ಅದು ಸ್ವಲ್ಪ ದಿನಗಳಲ್ಲಿ ಅದೆಷ್ಟು ಕಣ್ಣೀರಿಡುತ್ತೆ ಗೊತ್ತಾ? ಅವ್ರ ಮನೆಯವ್ರು ಎಷ್ಟು ಕಣ್ಣೀರಿಡ್ತಾರೆ ಗೊತ್ತಾ?
ನಿನ್ನೊಬ್ಬನ ನಗುವಿಗೆ, ಆ ಮಗುವಿಗೆ ಹೇಳುವಷ್ಟು ಬುದ್ಧಿ ಇದೆ ನಿನಗೆ, ಜ್ಞಾನ ಇದೆ. ನೀನು 50 ವರ್ಷ ದಾಟಿರೋ ಮನುಷ್ಯ. ನೀನು ಬರ್ತಾರೆ ಏನೋ ಹುಚ್ಚಿರ್ತಾರ, ಗೊತ್ತಿಲ್ಲ. ಅಲ್ಲೊಂದು ಗೆಳೆತನ, ಆ ಗೆಳೆತನವನ್ನೇ ಅವ್ರು ಇನ್ನೊಂದು ಏನೋ ಅನ್ಕೋಬಿಟ್ಟಿರ್ತಾರೆ. ನಂಬಿಕೆ. ಜಾಗ್ರತೆ ಮಕ್ಕಳೇ, ತುಂಬ ಜಾಗ್ರತೆ. ನನಗೆ ಈಗಲೂ ನೆನಪಿದೆ, ನಮ್ಮ ಗುರುಗಳ ಒಂದು ತುಂಬ ಹತ್ತಿರದ ಕುಟುಂಬ, ಒಂದು ಟ್ಯೂಷನ್, ಆತನಿಗೊಂದು 40-42 ವರ್ಷ. ಈ ಮಗು ಒಂದು 14-15 ವರ್ಷದ ಮಗು, ಟ್ಯೂಷನ್ಗೆ ಹೋಗ್ತಿದೆ, 8ನೇ ಕ್ಲಾಸ್ ಏನು. ಗುಂಡಮ್ಮ ಅಂತ ಕರಿತಿದ್ವಿ ನಾವು, ಗುಂಡಮ್ಮ ಅಂತ. ಆ ಮಗು ಓಡಿ ಹೋಗ್ಬಿಟ್ಟಿದೆ. ಹೋಗಿ ನಮ್ಮ ಗುರುಗಳ ಮನೆ ಪಕ್ಕದಲ್ಲಿ ಮನೆ. ನಮ್ಮ ಗುರುಗಳು ಒಂದು ಪುಟ್ಟ ಹೋಟ್ಲ್ ಇಟ್ಕೊಂಡಿತ್ತು. ಏನು ಆ ಉದ್ದ ಕೂದಲು. ಆವತ್ತಿಗೆ 2 ಮಕ್ಕಳು ಆಗ್ಬಿಟ್ಟಿದೆ, 18ಕ್ಕಿಲ್ಲ 2 ಮಕ್ಕಳು. ಆತನಿಗೆ ಹೆಚ್ಚು ಕಡಿಮೆ ಒಂದು 50 ಆಗ್ಬಿಟ್ಟಿದೆ. ಕಣ್ಣೀರು. ಆ ಗುರುಗಳ ತಾಯಿ ಸಮಾಧಾನ ಮಾಡೋರು, ಯಾಕಮ್ಮ ಅಂತ. ಅಷ್ಟುದ್ದ ಕೂದಲು, ನನ್ನ ಹೆಂಡ್ತಿನ ಎಲ್ಲಾರು ನೋಡ್ತಾಳೆ ಅಂತ ಹೇಳಿಬಿಟ್ಟು ಈ ಮೂರ್ಖ ಪೂರ್ತಿ ಗುಂಡೊಡೆದು ಬಿಟ್ಟಿದ್ದ. ಗುಂಡಮ್ಮ ಅಂತ ನಾನು ಕರಿತಿದ್ದೆ. ಆ ಗುರುಗಳು ಬೈಯೋರು, ಏನೋಕೋ ಹಂಗೆ ಕರಿತಿ ಅಂತ. ಇರ್ಲಿ ಬಿಡಿ, ಮಗುಗ ಅದೇ ಅಲ್ವಂತ. ಅಷ್ಟುದ್ದ ಕೂದಲಿದ್ದಂತ ಒಂದು ನನಗೆ ಇನ್ನೂ ನೆನಪಿದೆ. ಆ ಕಾಲದಲ್ಲಿ ಈ ಬುಟ್ಟಿಡುವಾಗ ಒಂದು ಸ್ಟಿಕ್ಕರ್ ಬರೋದು, ಒಂದು ಕಂಪನಿ, ಅದರಲ್ಲಿ ಮಾಡೆಲ್ಸ್ದು ಒಂದು ಫೋಟೋಗಳು ಬರೋದು. ಡಿಟ್ಟು ಅದೇ ತರ ಇತ್ತು ಆ ತಾಯಿ ಜೀವ. ಎಷ್ಟೋ ವರ್ಷಗಳವರೆಗೂ ನಮ್ಮ ಮನೆಗೂ ಬರ್ತಿತ್ತು, ಆ ಗುರುಗಳ ಮನೆಗೂ ಬರ್ತಿತ್ತು. ಆಕೆಗೆ ಬುದ್ಧಿ ಬಂದಾಗ ಬದುಕು ಎಲ್ಲಿಗೆ ನೆನ್ಸಿತ್ತು ಅಂದ್ರೆ ಪಡಬಾರ್ದು ಪಾಡುಪಟ್ಟಿತ್ತು ಆ ಮಗು. ಆ ಮಕ್ಕಳನ್ನ ಇಬ್ಬರನ್ನ ಹಾಕೊಂಡು ನಾನೊಬ್ಬಳೇ ನಿಂತು, ಎಲ್ಲಿಗೆಲ್ಲಿಯ ನಾನು ತಪ್ಪು ಮಾಡ್ಕೋಬಿಟ್ಟೆ. ಆ ವ್ಯಕ್ತಿ ಯಾರು ಗೈಡೆನ್ಸ್ ಮಾಡಬೇಕಿತ್ತೋ ಮಾಡಿರ್ಲಿಲ್ಲ, ನಿಂತ್ಕೊಂಡಿರ್ಲಿಲ್ಲ. ಇದನ್ನಮ್ಮ ಹೇಳೋರು ತುಂಬಾ ಸಂಕಟಪಟ್ಟು. ಜಾಗ್ರತೆ ಮಕ್ಕಳೇ, ಇನ್ನೊಬ್ಬರ ಬದುಕು ಕಸಿದು ನಾವು ಆನಂದ ಪಡ್ತೇವೆ, ನಾವು ಆನಂದವಾಗಿದ್ದೇವೆ, ಅದು ಕ್ಷಣಿಕ ಮಾತ್ರವೇ. ಇನ್ನೊಬ್ಬರ ದುಡ್ಡು, ಇನ್ನೊಬ್ಬರ ಹೆಸರು, ಇನ್ನೊಬ್ಬರ ಕುಟುಂಬ, ಇನ್ನೊಬ್ಬರ ಬೇಡ ಮಕ್ಕಳೇ. ಅಲ್ಲೊಂದು ಎಲ್ಲೋ ಒಂದು ದೈವ ದರ್ಶನ ಸಾಕು, ಎದ್ದು ಹೋಗಿ ಬಿಡೋಣ. ಈ ರೀತಿ ಪದೇ ಪದೇ ಪ್ರಚೋದನೆ ಮಾಡತಕ್ಕಂಥ ಬೆಟ್ಟಿಂಗ್ ಆ್ಯಪ್ಗಳು, ಇನ್ನೊಂದು ಬೇಡ ಮಕ್ಕಳೇ. ಲೈಫ್ಗೆ ಶಾರ್ಟ್ಕಟ್ ತಂದು ಇಟ್ಕೋಬಿಡಿ. ಈ ಥರ ಶಾರ್ಟ್ಕಟ್ ಸುಖ, ಶಾರ್ಟ್ಕಟ್ ಗೆಲುವು, ತುಂಬಾ ದೊಡ್ಡ ನೋವುಗಳನ್ನ ತಿನ್ಬಿಡ್ತೀರಿ. ಇವತ್ತಿಗೆ ಚೆನ್ನಾಗಿರ್ತೀರಿ, ನೆನ್ಪಿಟ್ಕೊಳ್ಳಿ. ಭಗವಂತ ಕೊಡೋ ಏಟು ಅವನು ಅಂತಿಂತ ಏಟು ಕೊಡಲ್ಲ, ಕಾರಣನೇ ಕೊಡೋದಿಲ್ಲ. ನಾವು ಹುಡುಕ್ತಲೇ ಕೂತೀವಿ, ಏನಕ್ಕೆ ಹಿಂಗಾಯ್ತು, ಯಾಕೆ ಹಿಂಗಾಯ್ತು ಅಂತ. ನಾನು ನೋಡಿದ್ದೇನೆ ಆ ಗುಂಡಮ್ಮನ ಗಂಡ ಅನುಭವಿಸಿದ ಯಾತನೆಯ ಜೀವನವನ್ನ. ಮಕ್ಕಳೇ ಚೀತು ಅನ್ನೋರು. ಆ ಅಮ್ಮನಿಗೆ ಬುದ್ಧಿ ಬಂದಾಗ ಎಂತ ನನ್ನ ಜೀವನ ಹಾಳು ಮಾಡಿಬಿಟ್ಟಿಯಲ್ಲೋ ಅಂತ ಆ ತಾಯಿ ಅಂತಿದ್ದಂಥ ಮಾತನ್ನ ನಾನು ನೆನ್ಪಿಟ್ಕೊಂಡಿದ್ದೆ. ಅಮ್ಮನೇ ಅದು, ಗುಂಡಮ್ಮ ಅಂತಿದ್ದೆ. ಮನೆಗೆ ಹೋಗಿದ್ದೆ, 1 ಲೋಟ ಹಾಲು, ಒಂದು ಈ ಮಾರಿ ಬಿಸ್ಕೆಟ್ ಕೊಡೋದು. ನನಗಿನ್ನೂ ಅದರ ಆ ಒಂದು ಗಮಲು ನಾಲಿಗೆಯಲ್ಲಿದೆ. ಬಿಸಿ 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 ಹಾಲು, ಆಂಧ್ರದವರು. ಇವತ್ತಿಗೂ ನೆನಪಿದೆ. ಮಾರು ಎಷ್ಟೋ ವರ್ಷಗಳು ಬರ್ತಿತ್ತು, ನಮ್ಮಮ್ಮ ಇರೋವರೆಗೂ ಬರ್ತಿತ್ತು, ಬಂದು ಮಾತಾಡ್ಸ್ಕೊಂಡು ಹೋಗ್ತಿತ್ತು. ಆಮೇಲೆ ಏನಾಯ್ತು, ಹೇಗಾಯ್ತು, ಎಲ್ಲಿದೆಯೋ ಆ ತಾಯಿ ಜೀವ. ನಾನು ನೋಡಿದ ಗುಂಡಮ್ಮ ಎಲ್ಲಿ, ಈ ಅಮ್ಮ ಎಲ್ಲಿ ಅಂತ ನನಗೆ ಆಶ್ಚರ್ಯವೂ ಆಗಿತ್ತು. ಜಾಗ್ರತೆ ಮಕ್ಕಳೇ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಈ ಸಂಖ್ಯೆಗಳಲ್ಲಿ ಹುಟ್ಟಿದವರಿಗೆ ಶತ್ರುಗಳು ಜಾಸ್ತಿ. ಮೇ ಬಿ ನಿಮ್ಮ ಪ್ರಬಲ ಆಕಾಂಕ್ಷೆ, ಆಕರ್ಷಣಾ ಶಕ್ತಿ. ಹೌದು, ಕೆಲವು ಸಂಖ್ಯೆಗಳಲ್ಲಿ ಹುಟ್ಟಿರ್ತಾರೆ ಕೆಲವರು. ದ ಬ್ಯೂಟಿ ಆಫ್ ದ್ಯಾಟ್. ದೇವರು
ನೀವು ನೋಡೋಕೆ ಸಾಮಾನ್ಯರಾಗಿ ಕಾಣಿಸ್ಬೋದು ಕೆಲವರು. ಅದೊಂದು ಅಗಾಧತೆ, ಅನಂತತೆ, ನಿಮಗೇ ಗೊತ್ತಿಲ್ಲದೆ ಅಲ್ಲಿ ಯಾವುದೋ ಒಂದು ಬಹುದೊಡ್ಡ ಆಕರ್ಷಣೆ, ವಿದ್ಯಾಕರ್ಷಣೆ, ಜ್ಞಾನಾಕರ್ಷಣೆ, ಅಧಿಕಾರದ ಆಕರ್ಷಣೆ, ಏನೋ ಒಂದು ತುಂಬಾ ಅಪರೂಪದ ಶಕ್ತಿಗಳು ನಿಮ್ಮಲ್ಲಿರ್ತವೆ. ಸಹಿಸೋಲ್ಲ ಪ್ರಕೃತಿ. ಯಪ್ಪ, ಎಲ್ಲಿಂದ ಉಟ್ಕೋತಾರೆ ಅಂತ ಗೊತ್ತಿಲ್ಲ. 100% ಹೇಳ್ತಾನೆ, ಈ ಸಂಖ್ಯೆಗಳಲ್ಲಿ ಹುಟ್ಟಿದವರಿಗೆ ಶತ್ರುಗಳು ಎಲ್ಲೂ ಇಲ್ಲ. ನಿಮ್ಮ ಜೊತೆಲಿರೋರೇ ಆಗ್ಬಿಡ್ತಾನೆ. ನಿಮ್ಮನ್ನ ತಿಂದವರೇ ನಾನು ನೋಡಿದ್ದಾನೆ. ನಿಮ್ಮ ಒಂದೇ ತಟ್ಟೆಯಲ್ಲಿ ತಿಂದವರು ನಾನು ನೋಡಿದ್ದಾನೆ. ಯಾಕಂದ್ರೆ ಈ ಒಂದು 30 ವರ್ಷಗಳ ಪಯಣದಲ್ಲಿ ಕಡಿಮೆ ಅಂದ್ರೂ 10 ಲಕ್ಷ ಜಾತಕ ನೋಡಿರೋದು ನಾನು. ಐ ನೋ ದ ಪೀಪಲ್, ನಂಬರ್ಸ್, ಹೌ ಇಟ್ ವರ್ಕ್ಸ್. ಮೇ ಬಿ ನೀವು ಹುಟ್ಟಿದ್ದೇ ತಪ್ಪು ಅಂತ ನಾನು ಹೇಳೋಲ್ಲ. ನೀವು ಹುಟ್ಟಿರೋದೇ ಸಾಧಿಸ್ಲಿಕ್ಕೆ, ಅದಕ್ಕೆ ಆ ಸಾಧನೆ ಸಹಿಸೋಲ್ಲ, ಆ ಬೆಳಕು ಸಹಿಸೋಲ್ಲ, ಆ ಶಕ್ತಿ ನಿಮ್ಮ ಪಕ್ಕದಲ್ಲಿರೋರು ಸಹಿಸೋಲ್ಲ. ದೇ ಬಿಕಮ್ ರಿವೆಂಜಬಲ್ ಕ್ಯಾರೆಕ್ಟರ್ಸ್. ನಿಮ್ಮ ಮೇಲೆ ರಿವೆಂಜ್. ಶತ್ರು ಅವನೇ. ನಿಮ್ಮ ಅನ್ನ ತಿಂದು ನಿಮ್ಮ ಬೆನ್ನುಗಲ್ಲ, ಎದೆಗೆ ಚೂರಿ, ತಲೆ ಮೇಲೆನೆ ಬಂಡೆಗಲ್ಲು ಇಟ್ಟು ಓಡೋಗತಕ್ಕಂಥ ವ್ಯಕ್ತಿಗಳನ್ನ ನಾನು ನೋಡಿದ್ದೇನೆ. ತುಂಬಾ ಈ ಸಂಖ್ಯೆಗಳಲ್ಲಿ ಬಂದಿರೋರಿಗೆ ಅಕಸ್ಮಾತ್ ನಿಮ್ಮ ಮೊಬೈಲಲ್ಲಿ ಕೂಡ ಆ ಸಂಖ್ಯೆ ಇರಬಹುದು. ನಿಮ್ಮ ವೆಹಿಕಲ್ ನಂಬರ್, ನಿಮ್ಮ ಗಾಡಿ ನಂಬರ್, ಮನೆ ನಂಬರ್ಗಳಲ್ಲೂ ಕೂಡ ಅಂಥದ್ದೊಂದಿರುತ್ತೆ. ಏನೋ ಒಂದು ತಗಲಾಕ್ಸಿರುತ್ತೆ. ಕೊಟ್ಟು ಮಾತು ಅವರೇ ನಿಂತು ಬಾರೋ ಅಂತ ಕರ್ಕೊಂಡು ಬಂದು ಜೊತೆಲಿ ಬಿದ್ದು ಓಡೋಗ್ಬಿಡ್ತಾರೆ. ನಿಮ್ಮನ್ನು ಸಿಕ್ಕಾಕ್ಸಿರ್ತಾರೆ. ನಿಮ್ಮ ಮುಖ ಒಳ್ಳೆ ಇಂಗು ತಿಂದ ಮಂಗನಂತೆ ಆಗಿರತಕ್ಕಂಥ ಕಥೆಗಳಾಗಿರುತ್ತೆ. ಕೋತಿ ಚೆನ್ನಾಗಿ ಬೆಣ್ಣೆ ತಿಂದ್ಬಿಟ್ಟು ಮೇಕೆ ಮೂತಿ ಒಡಿಸ್ಬಿಟ್ಟು ಏನೋ ಗೊತ್ತಿಲ್ದಿದ್ದಾಗೆ ಓಡೋಗ್ತಕ್ಕಂಥದ್ದನ್ನ ನಾನು ನೋಡಿದ್ದಾನೆ. ಎಷ್ಟು ಹೇಳಿದ್ರು ನೀವು ಕಲಿಯಲ್ಲ ಬುದ್ಧಿ, ಬಟ್ ನೀವು ಹಾಗೆ ಬಟ್ ಎದು ಬರ್ತೀರಿ ಫೀನಿಕ್ಸ್ ತರ. ಅದು ಬೇರೆ ಮಾತು. ಆದ್ರೆ ನೆನ್ಪಿಟ್ಕೊಳ್ಳಿ, पता नहीं कहाँ से उलझ कर लेके आएंगे, उठकर आएंगे, आपको पीछे से खंजर लगाएंगे. ತುಂಬಾ ಚೆನ್ನಾಗಿ ಹಿಂದುಗಡೆಯೇ ನಿಮಗೆ ಚೂರಿ ಆಗ್ತಕ್ಕಂಥ ವ್ಯಕ್ತಿಗಳು. ಆ ಸಂಖ್ಯೆಗಳು ತುಂಬಾ ಇದಾವೆ. ಅದರಲ್ಲಿ 1ನೇ ಸಂಖ್ಯೆ, 1ನೇ ತಾರೀಕು ಹುಟ್ಟಿದ್ದೀರಾ ನೀವು. ಎಷ್ಟು ಜನ ಶತ್ರುಗಳೇ. ಸೂರ್ಯಪ್ರಭಾವ, ಅಬ್ಬೋ, ರಾಮ ತೇಜಸ್ಸು, ಆದಿತ್ಯನ ತೇಜಸ್ಸು ನಿಮ್ಮದು, ಅಭೇದ್ಯಂ. ನೀವೊಂದು ಅನಂತ. ಅದಕ್ಕೆ ಅದೊಂದು ಆಕರ್ಷಣೆ. 1ನೇ ತಾರೀಕು. 4ನೇ ತಾರೀಕು ನನಗೆ ಇವತ್ತಿಗೂ ಆ ಮಗು ಹೇಳೋದು, ಏನು ಸಾರ್, ನನ್ನ ತಟ್ಟೆಯಲ್ಲಿ ಇದ್ದಿದ್ದ ಅನ್ನ ಹಿಂಗೆ ತಿಂತಿರ್ಲಿಲ್ಲ, ತಿನ್ನೋ ಅಂತ ಹಿಂಗೆ ಕೊಡ್ತಿದ್ದೆ. ಇಂಥ ಒಂದು ವ್ಯಕ್ತಿಯನ್ನು 25 ವರ್ಷ ಅವನ ಜೊತೆಲಿ ಇಟ್ಕೊಂಡಿದ್ದೆ, ಆದ್ರೂ ಪರವಾಗಿಲ್ವೇನೋ, ಆದ್ರೆ ಇವನು ಅಂತಿಂತ ಕಾಟ ಹಾಕ್ಲಿಲ್ಲ ಸಾರ್ ಅಂತ ಇವತ್ತಿಗೂ ಆ ಮಗು ಹೇಳ್ತಾನೆ. 4ರಲ್ಲೇ ಹುಟ್ಟಿರೋದು ಈ ಮಗು. ಹೌದು, ಜೇಸಸ್ ಅಪರಿಮಿತ ರಾಹುಬಲ, ಸಿಕ್ಕಾಬಟ್ಟೆ. ನಮ್ಮ ವೇಗ ಇರುತ್ತಲ್ಲ, ಸಹಿಸಲ್ಲ ಯಾರು. ನಿಮ್ಮನ್ನ ಹೆಂಗೋ ಬೆಳೆಸ್ಕೋತಾರೆ. ತುಂಬಾ ಚೆನ್ನಾಗಿ ಮಾತಾಡಿ. ಸೀಕ್ರೆಟ್ಸ್ ಕೆನಾಟ್ ಬಿ. ನಿಮ್ಗೆ ಹೈಡ್ ಅಂಡ್ ಸೀಕ್ ಗೊತ್ತಿಲ್ಲ. 10ನೇ ತಾರೀಕು ಹುಟ್ಟಿರುವವರೆಗೂ ಅಷ್ಟೇ. ಆ 1 ಪಕ್ಕದಲ್ಲಿ 0 ಇಟ್ಬಿಟ್ಟಿದ್ದಾನಲ್ಲ, ದರ್ ಇಸ್ ಅ 0 ನೆಕ್ಸ್ಟ್ ಟು ಯು ಅನ್ಲಿ, ಇನ್ಯಾರೋ ಅಲ್ಲ. ಏನ್ ಗುರುಗಳೇ, ನಮಗೆ ಯಾಕೆ ಶತ್ರುಗಳು? ಅವ್ರು ಸಹಿಸಲ್ಲ ಮಕ್ಕಳೇ. ನಮ್ಮವನ್ ಚೆನ್ನಾಗಿರ್ಬೇಕು ಸರ್, ನಮಗೆ ಮೀರಿ ಬೆಳಿಬಾರ್ದು, ನಮ್ಮ ಹಂಗಲ್ಲೇ ಇರಬೇಕು ಅನ್ನೋ ವ್ಯಕ್ತಿಗಳು ಈ ಲೋಕ. ಪೆದ್ದುಗಳ ಮಕ್ಕಳ, ಪುಟ್ಟು ಮಕ್ಕಳು ನೀವು. ಈ ಲೋಕ ಸಹಿಸುವುದಿಲ್ಲ. ನೀವು ಒಂಚೂರು ಎತ್ತರಕ್ಕೆ ಹೋಗೋದು, ಇನ್ನೊಂಚೂರು ಎತ್ತರಕ್ಕೆ ಹೋಗೋದು, ಈ ಲೋಕ ಸಹಿಸಲ್ಲ. ದ ಮೋಸ್ಟ್ ಪಾಯ್ಸನಸ್. ಇನ್ನೊಬ್ಬ ನಮಗಿಂತ ನಮ್ಮ ಎದುರುಗಡೆ ನಮ್ಮವನ್ ಬೆಳಿತಾನೆ. ಅರೆ, ಅಣ್ಣ ತಮ್ಮಂದ್ರೆ ಸಹಿಸಲ್ಲ, ನಾನು ನೋಡಿದಾನೆ. ಅವನ್ ಬೆಳಿಬಾರ್ದು. ಹೆಂಡತಿ ತನಗಿಂತ ಬುದ್ಧಿವಂತ ಇದ್ರೆ ಸಹಿಸಲ್ಲ ಮಕ್ಕಳೇ. ನೀವು ನಂಬ್ತೀರಾ? ಉಜ್ಜು ರಾಮಚಂದ್ರ, ನಾನು ಅಂತಿಂತ ಜಾತಕ ನೋಡಿಲ್ಲ. ವಿದ್ಯಾವಂತೆ ತಾಯಂದ್ರು, ಏನು ತಾಕತ್ತಿ ನಮ್ಮ ಮಕ್ಕಳನ್ನ ನೋಡಿದಾನೆ ಗೊತ್ತಾ? ಅಪ್ಪ, ಅಭೇದ್ಯವೇ. ಸಹಿಸಲ್ಲ. ತನಗಿಂತ ಬುದ್ಧಿವಂತೆ. ಒಂದು ಬೆಸ್ಟ್ ಟೀಚರ್ ನನಗೆ ಗೊತ್ತಿದ್ದಾರೆ. ಟೀಚರ್ ಅಮ್ಮ ಅಂತಾನೆ. ಆಗಾಗ ಇರ್ಲಿ. ಟೀಚರ್ ಮನೇಲಿ ನೋವೇ. ಏನ್ ಮಾಡೋಣ?
ಸಹಿಸಲ್ಲ. ನನಗಿಂತ ಹೆಸರು, ನನಗಿಂತ ಅಂದ, ನನಗಿಂತ ಚಂದ, ನನಗಿಂತ ವಾಕ್ಪಟುತ್ವ, ವ್ಯಾಕರಣತ್ವ, ಏನೋ ಗೊತ್ತಿಲ್ಲ. ಯಾಕೆ ಮನುಷ್ಯ ಅಷ್ಟು ಮಲಿನ ಬುದ್ಧಿಯಿಂದ ಯೋಚನೆ ಮಾಡ್ತಾನೆ? ಅಕ್ಕ ತಂಗಿ, ತನಗಿಂತ ಅಕ್ಕ ಚೆನ್ನಾಗಿದ್ರೆ, ಇಲ್ಲ ಅಕ್ಕನಿಗಿಂತ ತಂಗಿ ಚೆನ್ನಾಗಿದ್ರೆ ಸಹಿಸಲ್ಲ ಮಕ್ಕಳೇ. ಅಸೂಯೆ ಅನ್ನೋದು ಮನುಷ್ಯನಿಗೆ ಹುಟ್ಟಿನಿಂದಲೇ ಬಂದ್ಬಿಟ್ಟಿದೆ. ಕೆಲವರಿಗೆ ವಿಪರೀತ, ಅದರಲ್ಲೂ ಈ ಸಂಖ್ಯೆಗಳಲ್ಲಿ ಹುಟ್ಟಿರೋರಿಗೆ ಸುತ್ತಮುತ್ತಲು ಸುತ್ತಾಕೊಂಡಿರೋರಲ್ಲ. ಅದೇ ಏನೋ ಇದು ಮುಂದ್ಗಡೆ ಮಾತ್ರ ಏನ್ ಸಮಯ, ಅಯ್ಯೋ ಜಗವೇ ನಾಟಕ ರಂಗ, ನಾಟಕ ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಕೂಡ ಡಮಾಲ್ ಅನ್ಬೇಕು, ಅಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ. ಇನ್ನು ಆ ಪುಣ್ಯಾತ್ಮನ ಹೆಸರಿನಲ್ಲಿ ಇನ್ನೂ ದೊಡ್ಡದಾಗ ಅದೇನು ಮಾಡೇ ಇಲ್ಲ. ಸುತ್ತಾಡ್ತಲೇ ಇದ್ರೆ 16 ವರ್ಷದಿಂದ ಅದನ್ನೊಂದು ದೊಡ್ಡ ಕಲಾ ವೇದಿಕೆ ಮಾಡಬೇಕು. ನಮ್ಮ ಒಂದು ಕರ್ನಾಟಕದ ಹೆಮ್ಮೆ ಗುಬ್ಬಿ ವೀರಣ್ಣ ಅವರು. ಹೌದು, ಏನು ನಾಟಕದ ವೇದಿಕೆ ಮೇಲೆನೆ ಆನೆಗಳನ್ನ ಕರೆಸುವಷ್ಟು ತಾಕತ್ತಿಗಿದ್ರು ಅಂದ್ರೆ ಏನ್ ಸಾಮಾನ್ಯದ ಮಾತಾ ಮಕ್ಕಳೇ. ಅವೆಲ್ಲ ಎಷ್ಟು ಜನರಿಗೆ ಕಲಾ ಪೋಷಕ ಆತ. ದಂತಕತೆ ಅವರು, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ದಂತಕತೆ ಇವತ್ತಿಗೂ ಓಡಾಡ್ತಿದ್ದಾರೆ. ಹಿರಿಯರುಗಳು ಯಾರ್ಯಾರು ಅವ್ರ ಕುಟುಂಬಸ್ಥರುಗಳು ಇನ್ನೂ ಆಗಿಲ್ಲ. ಅವರನ್ನು ಮೀರಿಸಿದ ನಾಟಕಕಾರರು ಇವ್ರುಗಳ ಪಕ್ಕದಲ್ಲಿ ಇರ್ತಾರೆ, ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಎಸ್ಪೆಷಲಿ ಈ 1ನೇ ತಾರೀಕು, 4ನೇ ತಾರೀಕು, 10ನೇ ತಾರೀಕು, ಆಮೇಲೆ 13ನೇ ತಾರೀಕು ಅಮ್ಮ ರಾಮಚಂದ್ರ, ಒಂದು ಬಹುದೊಡ್ಡ ನಟಿ. ಇಂತಹ ಸಂಖ್ಯೆಯ ಪ್ರಭಾವದಲ್ಲೇ ಹುಟ್ಟಿದ್ದು. ಆಕೆಗೆ ಎಷ್ಟು ಮೋಸ ನೋವುಗಳಾಗಿತ್ತು ಅಂದ್ರೆ ನೀವು ನಂಬೋಲ್ಲ. ಆಕೆ ತನ್ನ ಮನೇಲಿ ತುಂಬಾ ನಾಯಿಗಳು ಸಾಕಿದ್ಲು. ನಾಯಿಗಳಿಗೆಲ್ಲ ಒಂದೊಂದು ಹೆಸರಿಟ್ಟು ಬಿಟ್ಟಿದ್ಲು. ಬಂದವರೆಲ್ಲ ಯು ಸೋ ಬ್ಯೂಟಿಫುಲ್, ಯು ಆರ್ ದಿಸ್, ಓ ಅಪ್ಪ, ಹೇಗೋ ಒಟ್ಟಿನಲ್ಲಿ ತಿಂದು ಮುಗಿಸು. ಪ್ರೀತಿ ಹೆಸರಿನಲ್ಲಿ ದೋಚು. ನಿಲ್ಲಲೇ ಇಲ್ಲ ತಾಯಿಗೆ. ಅದೆಷ್ಟು ಕಣ್ಣೀರು ಇಡ್ತಿದ್ಲು, ಅದೆಷ್ಟು ಕಲ್ಲಾಗ್ಬಿಟ್ಟಿದ್ಲು. ತುಂಬಾ ಡಿಗ್ನಿಫೈಡ್. ಮೂವೀಸಲ್ಲಿ ಬಂದ್ರೆ ಅದೊಂದು ಮಾದಕತೆ, ಒಂದು ನಶೆ. ಆದ್ರೆ ಆ ಪಾರ್ಟ್ ಮುಗಿತಿದ್ದಾಗೆ ಪೂರ್ಣ ಅನ್ನಪೂರ್ಣೇಶ್ವರಿ ಅಮ್ಮ ಅದು ತಾನಾಯ್ತು, ತನ್ನ ಓದಾಯ್ತು. ಒಬ್ಬ ಪ್ರೊಡ್ಯೂಸರ್ ಬಂದು ಈ ಸೀನ್ ಇದೆ, ಈ ಥರದ್ದು ಮಾಡಬೇಕು, ಹಿಂಗೆ ಮಾಡಿಬಿಡು ಅಂತ. ಪೇಮೆಂಟ್ ಬಂದಿಲ್ಲ ಅನ್ನೋದಂತೆ. ಇಲ್ಲ ಆಮೇಲೆ ಹಾಕ್ಬಿಡ್ತೀನಿ, ಪೇಮೆಂಟ್ ಹಾಕ್ಬಿಡಿ, ಯಾಕಂದ್ರೆ ನಾನು ಅದನ್ನ ಮಾಡಿದ್ರೇನೆ ನಿಮಗೆ ದುಡ್ಡು. ಒಪ್ಪಂದ ಆಗಿದೆಯಲ್ವಾ, ಹಾಕ್ಬಿಡಿ. ಅರ್ಧಂಬರ್ಧ ಬಟ್ಟೆ ಆ ಮಗು ತಲೆ ಕೆಡ್ಸ್ಕೊತಿರ್ಲಿಲ್ವಂತೆ. ಆತರ ಆಕೆಗೆ ಎಷ್ಟು ನೋವಾಗಿರ್ಬೇಕು. ಆಕೆಯ ದೇಹದ ಮೈಮಾಟವನ್ನ ತೋರಿಸಿ ದುಡ್ಡು ಮಾಡ್ಕೊಂಡಿರೋ ಈ ಪ್ರೊಡ್ಯೂಸರ್ಗಳು ಕೆಲವರುಗಳು ದುಡ್ಡೇ ಕೊಡ್ತಿರ್ಲಿಲ್ಲ. ತಿಳ್ಕೊಂಡ ಆಕೆ ಬೇಡವೇ ಬೇಡ, ಇಲ್ಲವೇ ಇಲ್ಲ. ಇನ್ನೂ ಒಂದು ಇಂಥದ್ದೇ ಸಂಖ್ಯೆಯ ಪ್ರಭಾವದಲ್ಲಿ ಖುದ್ದು ಸೋದರಿ ಆ ದಂತಕತೆ ಇವತ್ತು ನಮ್ಮ ಜೊತೆ ಇಲ್ಲ. ಆಕೆ ಹುಟ್ಟೊಂದು, ಬದುಕೊಂದು, ಬದುಕಿದ ರೀತಿಯೊಂದು. ಅಮ್ಮಮ್ಮಮ್ಮಮ್ಮಮ್ಮ ತುಂಬು ಗರ್ಭಿಣಿ, ಖುದ್ದು ಅತ್ತೆ. ಒಂದು ಹೆಣ್ಣು ಗರ್ಭಿಣಿ, ನನ್ನ ಸೊಸೆಯೇ, ಮಗ ಮಾಡ್ಕೊಂಡಿರೋ ಎಡವಟ್ಟು ಇರ್ಲಿ, ಆ ಮಗು ಏನ್ ತಲೆ ಕೆಡಿಸ್ದ. ಆವತ್ತಿಗೆ ಒಂದು ದೊಡ್ಡ ಸೂಪರ್ ಪ್ರೊಡ್ಯೂಸರು, 100 ಕೋಟಿ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅವನಿಗೆ ಅವತ್ತಿನ ಕಾಲಕ್ಕೆ. ಅಂತ ಹೆಸರು. ಆಲ್ರೆಡಿ ಮದುವೆ ಆಗಿದೆ, ಮಕ್ಕಳಿದೆ. ಈ ಹೀರೋಯಿನ್ ಹಿಂದ್ಗಡೆ ಬಿದ್ದು ಒಪ್ಸಿ ಸುತ್ತಾಡಿಕೆ ಒಪ್ಪಲ್ಲ, ಇದೆಲ್ಲ ಬೇಡ ಅಂದ್ರೆ ಇಲ್ಲ ನಾನು ಇದ್ದೀನಿ ಅಂತ ಹೇಳಿ ತುಂಬ ಗರ್ಭಿಣಿಯನ್ನ ನಮ್ಮಮ್ಮ ಒಪ್ಕೋತಾಳಂತ ಮನೆ ಕರ್ಕೊಂಡ್ ಬಂದ್ರೆ ಒದ್ದೇ ಬಿಟ್ಟಿದ್ಲಂತೆ. ಒದ್ದೆ. ಆ ಹೆಣ್ಣು ಮಗು ಮಾಡಿದ ಪಾಪ ಏನಪ್ಪ, ಅವಳಿಗೆ ಗೊತ್ತಿಲ್ಲ. ಇವನು ಹೇಳಿರೋದು, ನಾನು ಡೈವರ್ಸ್ಗೆ ಹಾಕೊಂಡಿದ್ದೀನಿ, ನಡೆದು ಬಿಟ್ಟಿದ್ದೆ. ಏನೇನು ಮುಚ್ಚಿಟ್ಟಿದ್ನೋ ಹೋಗ ಆ ಮನೇಲಿ ಕೇಳೋಕ್ಕಾಗುತ್ತಾ? ಒಂದು ಕೈಯನ್ನು ನೋಡಿಬಿಟ್ಟು ಇನ್ನೊಂದು ಕೈ ಎತ್ತಬಾರ್ದು. ಒಬ್ಬರ ಕತೆ ಕೇಳಿ ನಾವು ನಿರ್ಧಾರ ತಗೋಬಾರ್ದು. ಒಂದು ಹೆಣ್ಣಲ್ವಾ, ಗರ್ಭಿಣಿ ಅಲ್ವಾ, ಮಗನ ವಂಶ ಅದರಲ್ಲಿ ಹೊಟ್ಟೆಲ್ ಹುಡ್ತಿದೆ ಅಲ್ವಾ, ಯಾರ ಹೆತ್ತ ಹೆಣ್ಣು ಮಗುವೋ, ಅದೆಷ್ಟು ನರಳಿತೋ ಆ ತಾಯಿ ಜೀವ. ತನ್ನ ಸಾವು ಕೂಡ ಅದೇ ಥರದ್ದೇ ಆಯ್ತು. ಅಲ್ಲೊಂದು ಇವತ್ತಿಗೂ ಅದೊಂದು ಮಿಸ್ಟರಿಯಾಗಿ ಉಳ್ಕೊಂಡ್ಬಿಡ್ತು. ಮಿಸ್ಟರಿಯೇ. ಯಾರು ಶತ್ರುಗಳಿಲ್ಲ, ಎಲ್ಲಿಂದ ಉಟ್ಕೋತಾರೆ ಅಂತೇಳಿ ಅದು ನನಗೆ ಆಶ್ಚರ್ಯ. ಮೇ ಬಿ ದಟ್ ವೈಬ್ರೇಷನ್, ಮೇ ಬಿ ದಟ್ ಆಕರ್ ನಿಮ್ಮಲ್ಲಿ ಏನೂ ಒಂದಿದೆ. ಈ 1ರಲ್ಲಿ 4ರಲ್ಲಿ 10ರಲ್ಲಿ 13ರಲ್ಲಿ ಇನ್ನೂ ಇದ್ದಾರೆ.
ಇನ್ನೂ ತುಂಬಾ ಶಕ್ತಿಗಳಿದಾವೆ, ಸಂಖ್ಯೆಗಳು. ಶತ್ರುಗಳು ಹುಡ್ತಾನೆ ಬರೋಲ್ಲ. ನಮ್ಮ ಬೆಳವಣಿಗೆ ಎತ್ತರಕ್ಕೆ ಹಿಂಗ್ ಬೆಳೆದ್ರೆ ಸಾಕು ಮಕ್ಕಳೇ, ಶತ್ರುಗಳು ಉತ್ಪತ್ತಿ ಆಗ್ಬಿಟ್ರು ನೆನ್ಪಿಟ್ಕೊಳ್ಳಿ. ಯಾರ್ಯಾರೋ ಕಾಂಜಿ ಪಿಂಜಿ ಗಲ್ಲಿನಲ್ಲಿ ಗೋಲಿ ಆಡೋನ್ ಕೂಡ ಮಾತಾಡೋದೆ ನಮ್ಮ ಬಗ್ಗೆ. ಮುಖ್ಯವಾಗಿ ಈ ಸಂಖ್ಯೆಗಳಲ್ಲಿ ಹುಟ್ಟಿದವ್ರ ಬಗ್ಗೆ 1ನೇ ತಾರೀಕು, 4ನೇ ತಾರೀಕು, 10ನೇ ತಾರೀಕು, 13ನೇ ತಾರೀಕು. ಹೌದೋ ಅಲ್ವೋ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ. ಗುರುಗಳು, ಹೌದು ಗುರುಗಳೇ, ನಿಜಾನೇ ಗುರುಗಳೇ, ನಡೆದಿದೆ ಗುರುಗಳೇ, ನಾವು ಅನುಭವಿಸಿದೀವಿ ಗುರುಗಳೇ, ಖಂಡಿತ ಹೇಳ್ತೀರಿ. ನೋಡಿದಾನೆ ಬಾ. ಆ ಒಂದು ತಾಕತ್ತು. ಇನ್ನೂ ಒಬ್ಬ ವ್ಯಕ್ತಿ ಇದೇ ಸಂಖ್ಯೆಗಳಲ್ಲಿ ದೊಡ್ಡ ಅಧಿಕಾರ, ರಾತ್ರಿ ಪದವಿ ಇಲ್ಲ, ಸ್ವಂತ ಅಳಿಯನೇ ಸ್ವಾಹಂ ಗೋಹಂ ಡಮಾಲು ಡಿಮೀಲು. ಹಳ್ಳಿ ಗಲ್ಲಿ ಸೈಕಲಲ್ಲಿ ಸುತ್ತಿ ಪಾರ್ಟಿ ಕಟ್ಟಿದ ಒಂದು ಸ್ವಂತ ಪಾರ್ಟಿ. ರಾಷ್ಟ್ರೀಯ ನಾಯಕರನ್ನೇ, ರಾಷ್ಟ್ರೀಯ ಪಕ್ಷವನ್ನೇ ಧೂಳಿಪಟ ಮಾಡ್ತಾರೆ. ಮನೆಯಲ್ಲ ಉಟ್ಕೋತಾನೆ. ಮನೇಲಿರೋ ಮಕ್ಕಳು ಇವತ್ತು ಆ ವಯ್ಯನ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರುಗಳು, ಮಗಳು ಕೇಂದ್ರದ ಮಂತ್ರಿಗಳೆಲ್ಲ ಆಗಿದ್ದಾರೆ. ಅವ್ರು ಯಾರು ತಂದೆ ಪರವಾಗಿ ನಿಲ್ಲೇ ಇಲ್ಲ, ತಂದೆಗೆ ಹತ್ರವಾಗೇ ಇರ್ಲಿಲ್ಲ. ತಂದೆ ನಿಜವಾಗ್ಲೂ ಏನ್ ಬದಲಾದ, ಯಾಕೆ ಈ ತರ ಆದ? ಬೆನ್ನಿಗಲ್ಲ, ಎದೆಗಲ್ಲ, ತಲೆ ಮೇಲಿನ ಕಲ್ಬಂಡೆ ಇಟ್ಬಿಟ್ರು. ಮೇ ಬಿ ನಿಮ್ಮ ಆ ಒಂದು ಪುಟಿದೇಳುವ ಶಕ್ತಿ, ಎದ್ದು ನಿಲ್ಲುವ ಶಕ್ತಿ ಸಹಿಸಲ್ಲ ಸುತ್ತಮುತ್ತಲಿರತಕ್ಕಂಥವ್ರು. ಹೌದು ಅಲ್ವೋ? ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಎಚ್ಚರಿಕೆಯಿಂದ ಇರಬೇಕು. ಈ 1ನೇ ತಾರೀಕು, 4ನೇ ತಾರೀಕು, 10ನೇ ತಾರೀಕು, 13ನೇ ತಾರೀಕು. ಹಾಗೆ ನಿಮ್ಮ ಡೋರ್ ನಂಬರಲ್ಲಿ ಇದ್ದಿದ್ರೆ, ಕಾರ್ ನಂಬರಲ್ಲಿ ಇದು ಸೇರ್ಕೊಂಡಿದ್ರೆ, ಹಾಗೆ ನಿಮ್ಮ ಮೊಬೈಲ್ ನಂಬರಲ್ಲೂ ಸೇರ್ಕೊಂಡಿದ್ರೆ, ದ ಡಿಜಿಟ್ಸ್ 100% ಹೇಳ್ತೇನೆ, ಆ ವೇರಿಯೇಷನ್ ವೈಬ್ರೇಷನ್ ಕೊಟ್ಟಿರುತ್ತೆ. ಹೌದು ಅಲ್ವೋ? ಇನ್ನಷ್ಟು ಸಂಚಿಕೆಗಳಲ್ಲಿ ಇದರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಇನ್ನಷ್ಟು ಖುಷಿ ಆಗುತ್ತೆ. ನಿಮಗೆ ಈ ಥರದ್ದೇ ಮಾಹಿತಿಗಳನ್ನು, ನನ್ನ ಅನುಭವಗಳನ್ನು ತಗೊಬಂದು ನಿಮ್ಮ ಮುಂದ್ಗಡೆ ಕೊಡ್ಲಿಕ್ಕೆ ಕಾಯ್ತಿರ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಅನುರಾಧ ನಕ್ಷತ್ರ. ನಮ್ಮ ಈ ಮಾಲಿಕೆಗಳು, ಈ ಸಂಚಿಕೆಗಳು ನಿಮಗೆ ಮೆಚ್ಚುಗೆಯಾಗಿದೆ, ಒಂದು ಲೈಕ್ ಕೊಡಿ, ಒಂದು ಪುಟ್ಟ ಕಮೆಂಟ್ ಕೊಡಿ. ನಿಮ್ಮ ಸ್ನೇಹಿತರಲ್ಲೂ ಕೂಡ ಇಂಥ ಸಂಖ್ಯೆಗಳು, ಇಂಥ ಒಂದು ಹಲವಾರು ಮಾಹಿತಿಗಳು ಅವ್ರಿಗೂ ಒಂದು ಸಿಗಲಿ ಅನ್ನೋ ಒಂದು ಆಸೆ. ಇನ್ನೇನು ನನಗೆ ಸ್ವಾರ್ಥವಿಲ್ಲ. ಎಲ್ಲೋ ನಿಮಗೆ ಒಂದು ಸಣ್ಣದಾಗಿ ಒಂದು ಎಚ್ಚರಿಸಿದ್ದೇನೆ, ಒಂದು ಆತ್ಮತೃಪ್ತಿ ಅಷ್ಟೇ. ಮೇಷರಾಶಿ. ಚಂದ್ರ ಶನಿಸಾರದಲ್ಲಿರುವುದರಿಂದ ಅಷ್ಟಮದಲ್ಲಿ ಸ್ವಲ್ಪ ಕೆಲಸ ಎಳೆದ ಹಾಗೆ. ಶನಿ ಚೆನ್ನಾಗಿದ್ದಾನೆ ಲಾಭದಲ್ಲಿ. ಕಷ್ಟಪಡಿ. ಇವತ್ತು ಡಬಲ್ ಪೇಮೆಂಟ್, ಡಬಲ್ ವರ್ಕ್. ಆ ಥರದ ಪ್ರಭಾವದ ದಿನ ತುಂಬ ಚೆನ್ನಾಗಿದೆ. ಪಡಬೇಕಾಯೋ ಹೋಗಿ ಗುರುಗಳೇ, ಯಾಕೆ ಸ್ನಾನ ಮಾಡೋದು ಇವತ್ತು ಮಾಡಬೇಡಿ. ಕೆಲವರು ಇದ್ದಾರಪ್ಪ, ಅಯ್ಯೋ ಸ್ನಾನಕ್ಕೂ ಕೇಳ್ತಾರೆ, ಎಷ್ಟು ಸ್ನಾನ ಮಾಡಬೇಕು ಗುರುಗಳೇ ಅನ್ನತಕ್ಕಂಥದ್ದು. ವೃಷಭ ರಾಶಿ. ಚಂದ್ರ ಶನಿಸಾರದಲ್ಲಿದ್ದು ಶನಿ ಕೇಂದ್ರದಲ್ಲಿರೋದ್ರಿಂದ ಮ್ಯಾನೇಜ್ಮೆಂಟ್, ಟೆಕ್ನಿಕಲ್, ಗವರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್, ಸ್ವಂತ ಕನ್ಸಲ್ಟೆನ್ಸಿ ವೃತ್ತಿಗಳು, ಸಣ್ಣ ಪುಟ್ಟ ಲೇವಾದೇವಿಗಳು ಅದ್ಭುತ ಅನುಕೂಲ. ಮಿಥುನ ರಾಶಿ. ವಿಜಯಂ. ನಿಮ್ಮ ಅಡ್ವೈಸ್ ಇನ್ನೊಬ್ಬರಿಗೆ ವರ್ಕ್ ಆಗುತ್ತೆ, ನಿಮ್ಮ ಗೈಡೆನ್ಸ್ ಇನ್ನೊಬ್ಬರಿಗೆ ವರ್ಕ್ ಆಗುತ್ತೆ. ನಿಮಗೆ ವರ್ಕ್ ಆಗಲ್ಲ, ನಿಮ್ಮನೇಲೇ ಕೇಳೋಲ್ಲ. ಈ 1, 4, 10 ತರ ಎಲ್ರಿಗೂ ನೀವಿದ್ದೀರಿ, ನಿಮ್ಮ ಜೊತೆಲಿರೋರೇ ನಿಮಗೆ ಬೆನ್ನು ಚೂರಿ ಅನ್ನತಕ್ಕಂಥ ಒಂದು ಭಾವ ಆಗುತ್ತೆ. ಈ ಎಚ್ಚರಿಕೆ. ಕರ್ಕಾಟಕ ರಾಶಿ.
ಪಂಚಮದಲ್ಲಿ ಚಂದ್ರ ನೀಚತ್ವ, ಏನೋ ಎಳೆದಾಟ ಇದೆ, ಓಡಲೇಬೇಕು. ಹೌದು, ಏನ್ ಮಾಡೋದಪ್ಪೋ, ಮೂಗು ಅಂದ್ಮೇಲೆ ನೆಗಡಿ ತಪ್ಪಿದ್ದಲ್ಲ, ಅದಕ್ಕೆ ಮೂಗು ಕುಯ್ದು ಬಿಸಾಕಕ್ಕಾಗಲ್ಲ. ಹೊಟ್ಟೆ ಕೊಟ್ಮೇಲೆ ಹಸಿವೆ ನಿಜ, ಕೈ ಕೊಟ್ಟ ಮೇಲೆ ದುಡಿಯೋದು ಸಹಜ. ಅಷ್ಟೇ, ದುಡಿಬೇಕು ತಿನ್ಬೇಕು. ಇವತ್ತು ಆ ರೀತಿ ದುಡದೇ ತಿನ್ಬೇಕು, ಏನೋ ಬಾರ ಹೋಗಿ ಗುರುಗಳೇ ಅನ್ಸುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ತಗೋಬೇಕಷ್ಟೆ, ಅಳ್ಕೋಬೇಕಷ್ಟೆ, ಅಷ್ಟು ಮಾಡ್ಕೊಳ್ಳಿ. ಅವೆಲ್ಲ ತಲೆ ಕೆಡ್ಸ್ಕೋಬೇಡಿ ಮಕ್ಕಳೇ. ದುಡಿಯಕ್ಕೆ ಬಂದಿದ್ದಾನೆ ಅಷ್ಟೇ, ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಹೋಗಿ ತೃಪ್ತಿಯಾಗಿರ್ತೀರಿ. ಸಿಂಹ ರಾಶಿ ಚಂದ್ರ ಶನಿ ಸಾರದಲ್ಲಿರೋದ್ರಿಂದ ಒಂಥರ ಏನಾದ್ರೂ ಒಂದು ಒದ್ದಾಟ ಎಳೆದಾಟ ಇದ್ದಿದೆ. ಶನಿಯು ನೋಡ್ತಿದ್ದಾನೆ ನೋಡಿ, ರೈಟ್ ವೇ. ಚಂದ್ರ ನೀಚ ಬೇರೆ, ಮನೆಯವರೇ, ನಮ್ಮವರೇ, ನಮ್ಮ ಕುಟುಂಬದವರೇ, ನಮ್ಮ ಹತ್ತಿರದವರೇ ಒಂದ್ ರೀತಿ ಕಟ್ಟಾಕ್ ನಿಂತ್ಕೊಂಡಾಗ ಯಾರು ಬೆನ್ ತಟ್ಟಬೇಕೋ, ಯಾರ ಜೊತೆಲಿ ನಿಲ್ಲಬೇಕೋ ಅವರೇ ನಿಂತಿಲ್ಲ, ಅವರೇ ಚುಚ್ಚು ಮಾತು, ಏನೋ ಒಂದು ನೀವು ಅಂದುಕೊಳ್ಳೋ ವೇಗದಲ್ಲಿ ಇವತ್ತು ಹೋಗೋದಿಲ್ಲ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀನಿವಾಸರ ಸೇವೆ, ಶ್ರೀನಿವಾಸ ದರ್ಶನ, ಸಮಾಧಾನ, ವಿಜಯ. ಕನ್ಯಾ ರಾಶಿ ವಿಜಯ ಪ್ರಾಪ್ತಿ. 6ನೇ ಮನೇಲಿ ಶನಿ, ಚಂದ್ರ 3ನೇ ಮನೇಲಿ. ತುಂಬಾ ವೇಗವಾಗಿ ಓಡುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು. ಅಂದುಕೊಂಡದ್ದಕ್ಕಿಂತಲೂ ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರಗಳು, ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದೀರಾ, ಕೋಚಿಂಗ್ ಸೆಂಟರ್ ನಡೆಸ್ತಿದ್ದೀರಾ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್ ಮ್ಯಾನೇಜ್ಮೆಂಟ್, ಅಕೌಂಟಿಂಗ್, ಚಾರ್ಟರ್ಡ್ ಅಕೌಂಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ತುಲಾ ರಾಶಿ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಚಂದ್ರ ನೀಚತ್ವದಲ್ಲಿ ಶನಿ ಸಾರದಲ್ಲಿರೋದ್ರಿಂದ ಈ ಯಾರ್ದೋ ಮಾತು ನಿಮಗೆ ತಲೆ ಕೆಡಿಸುತ್ತೆ, ಇಲ್ಲ ನಿಮ್ಮ ಮಾತು ಇನ್ನೊಬ್ಬರಿಗೆ ಘಾಸಿ ಮಾಡಿಸುತ್ತೆ. ಎಚ್ಚರಿಕೆ, ಯಾರ ಮಾತು ಬೇಡ, ನನ್ನ ಮಾತು ಬೇಡ. ಇವತ್ತೆಷ್ಟು ಮೌನವಾಗಿರ್ತೀರೋ, ಮೌನದಿಂದ ತುಂಬಾ ಗೆಲ್ಲಬಹುದು. ಮೌನಂ ಸರ್ವತ್ರ ವಿಜಯಂ, ನೆನ್ಪಿಟ್ಕೊಳ್ಳಿ. ಕಿವುಡನಾಗಿರ್ಬೇಕು ಮಕ್ಕಳೇ, ಮೂಗನಾಗಿರಬೇಕು. ನಾವು ಮಾತಾಡ್ಲೇಬಾರ್ದು. ಕೆಲ್ಸಕ್ಕೆ ಬಂದಿದ್ದೀವಿ, ಉಂಡಿಯ ಶಿವ ಉಂಡೆ, ಉಂಡಿಲ್ವ ಶಿವ ಉಂಡಿಲ್ಲ ಶಿವ, ಅಷ್ಟೇ. ಅವನು ಹೇಳ್ದ, ನಾ ಕೇಳ್ದೆ, ಮಾಡಿದೆ. ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು, ಹುಳ ಬಿಟ್ಕೊಳ್ಳೋದು, ಇನ್ನೊಂದು ಅದು ಇದು, ಇದ್ಯಾಕೆ ಅದ್ಯಾಕೆ, ಖಂಡಿತ ನಡೆಯುತ್ತದೆ ಇವತ್ತು. ಎಚ್ಚರಿಕೆ. ಜಾಸ್ತಿ ಕೇಳಿಸ್ಕೊಂಡು ತಲೆ ಕೆಡ್ಸ್ಕೋಬೇಡಿ, ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ಎಷ್ಟು ಮೌನವೋ ಅಷ್ಟು ವಿಜಯ. ವೃಶ್ಚಿಕ ರಾಶಿ ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲಿದ್ದಾನೆ, ಶನಿ 4ನೇ ಮನೆಯಲ್ಲಿದ್ದಾನೆ. ಒಂದ್ ಸ್ವಲ್ಪ ಒದ್ದಾಟ್ರೆ, ಖರ್ಚು ವೆಚ್ಚಗಳು, ಮನೆಯ ಜವಾಬ್ದಾರಿಗಳು, ಸರ್ಕಾರ ಮಟ್ಟದ ಕೆಲಸಗಳು, ಈ ನೋಟ್ರಿ ಆಫೀಸರ್, ತಹಸೀಲ್ದಾರು, ಈ ಒಂದು ಭೂಮಾಪನ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್, ಇಂಥ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಸಣ್ಣ ಪುಟ್ಟ ಲೇವಾದೇವಿ, ಫೈನಾನ್ಸು, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅಲ್ಲೊಂದು ಸಣ್ಣ ಎಳೆದಾಟ ಆಗತಕ್ಕಂಥ ಒಂದು ವೈಶಿಷ್ಟ್ಯತೆ ಉಂಟು. ಸ್ವಲ್ಪ ತಲೆ ಕೆಡಿಸ್ಕೊಳ್ಳುತ್ತೆ, ತೊಂದರೆ ಏನಿಲ್ಲ. ಊಟ, ಬಟ್ಟೆ, ಗೌರವಕ್ಕೆ, ಹೆಸರಿಗೆ ತೊಂದರೆ ಇಲ್ಲ. ಸ್ವಲ್ಪ ಪ್ರಾಣಾಯಾಮ ಮಾಡಿ. ಚಂದ್ರ ನೀಚನಾದಾಗ ಸಿವಿಯರ್ ಹೆಡ್ಡೇಕ್. ಯಾವಾಗಲೂ ವೃಶ್ಚಿಕ ರಾಶಿಗೆ ಒಂದು ತಲೆನೋವು, ಕುತ್ತಿಗೆ ನೋವು, ಸೊಂಟ ನೋವು, ಏನಾದರೂ ಒಂದು ನೋವು ಒಳಗಡೆ ಇಟ್ಟಿರ್ತಾರೆ. ಒಳಗಡೆ ನೀವು ಬೇಯೋದು ಜಾಸ್ತಿ. ಎಷ್ಟು ಪ್ರಾಣಾಯಾಮ ಮಾಡ್ತೀರೋ ಅಷ್ಟು ಒಳ್ಳೇದು. ನೀವು ಚಂದ್ರನಾಡಿ, ಸೂರ್ಯನಾಡಿ ಸಮವಾಗಿ ಉಸಿರಾಡಬೇಕು. ಅವಾಗಲೂ ಒಂದು 10 ನಿಮಿಷ ಈ ಕಡೆ ನೋಡಿ, ಈ ಕಡೆ ಸರಾಗವಾಗಿ ಉಸಿರಾಡ್ತಿದ್ದೆ, ಈ ಕಡೆ ತುಂಬಾ ಸರಾಗವಾಗಿಲ್ಲ. ಸೊ ಈ ಕಡೆ ಇಟ್ಕೊಳ್ಳಿ, ಈ ಕಡೆ ಸರಾಗವಾಗಿ ಉಸಿರಾಡಿ. ಈ ಕಡೆ ಕಟ್ಕೊಂಡಿದೆ ಅಂದ್ರೆ ಈ ಕಡೆ ಇಟ್ಕೊಳ್ಳಿ. ಒಂದು 10 ನಿಮಿಷ ಹಂಗೆ ಇಟ್ಕೊಳ್ಳಿ, 15 ನಿಮಿಷ ಹಂಗೆ ಇಟ್ಕೊಳ್ಳಿ ಕಂಕಳ ಕೆಳಗಡೆ. ಹೌದು ನೋಡಿ, ನಮ್ಮ ಉಸಿರಾಟದಲ್ಲೇ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಷ್ಟೋ ಸಮಸ್ಯೆಗಳನ್ನ ದೂರ ಮಾಡ್ತಾರೆ. ನಿಮ್ಮ ಉಸಿರಾಟದ ಸಮಸ್ಯೆಗಳಿರ್ತವೆ. ಚಂದ್ರ ನೀಚ ಇರೋದ್ರಿಂದ ಅಭ್ಯಾಸ ಮಾಡಿ. ಇನ್ನು ಧನುಸು ರಾಶಿ ತಲೆ ಕೆಡಿಸುತ್ತೆ ಇವತ್ತು. ಚಂದ್ರ ಶನಿ ಸಾರ, ಖರ್ಚು, ಓಡಾಟ, ಸುತ್ತಾಟ, ದೂರದ ಕೆಲಸ, ದೂರದ ವ್ಯವಹಾರ, ಯಾರಾದ್ರೂ ಬೇರೆಯವರನ್ನ ನಂಬಿಕೊಂಡು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಇವತ್ತು ವಿಳಂಬ. ಹನುಮೋಪಾಸನ, ಹನುಮ ದರ್ಶನ, ಹನುಮ ಸೇವಾ, ಸಮಾಧಾನ. ಮಕರ ರಾಶಿ ಬೇರೆಯವರಿಗೂ ನಿಮ್ಮಿಂದ ಲಾಭ, ಬೇರೆಯವರಿಂದಲೂ ನಿಮಗೆ ಇವತ್ತು ಲಾಭ. ಬ್ಯೂಟಿಫುಲ್ ಡೇ. ತುಂಬಾ ವೇಗವಾಗಿ ಓಡುತ್ತೆ ನಿಮ್ಮ ಕೆಲಸ ಕಾರ್ಯ, ಅಚ್ಚುಕಟ್ಟಾಗಿ ತುಂಬಾ ಲೆಕ್ಕಾಚಾರಬದ್ಧವಾಗಿ ನಡೆಯತಕ್ಕಂಥ ಬ್ಯೂಟಿಫುಲ್ ಡೇ. ಚೆನ್ನಾಗಿದೆ. ಯಾವ ಕೆಲಸವಾದರೂ
ಎಂಥ ಕ್ಲಿಷ್ಟಕರವಾದ ಕೆಲಸವಾದರೂ ನಿಭಾಯಿಸ್ಕೊಳ್ತಕ್ಕಂಥ ಶಕ್ತಿ ಬಲ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕುಂಭರಾಶಿ, ಕಟಕರಾಗ್ಬಿಡ್ತೀರಿ, ಜಾಗ್ರತೆ. ಚಂದ್ರ ನೀಚನಾಗಿ ನಾನು ಮಾತ್ರ, ಕೆಲವ್ರು ಬಂದು ನಿಮ್ಮ ಆಗಿರೋ ಗಾಯಗಳು, ನೋವುಗಳು, ಅವಮಾನಗಳು ಬೇಡವೇ ಬೇಡ ಗುರುಗಳೇ, ನಿಜವೇ. ಬದುಕು ಕಸಿದು, ನಾನು ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲೇ, ನಮ್ಮ ನಗು ಇನ್ನೊಬ್ಬರ ನೋವಿಗೆ ಕಾರಣ ಆಗಬಾರ್ದು, ಇನ್ನೊಬ್ಬರದ್ದು ಕಸದು ಬದುಕಬಾರ್ದು, ಸುಳ್ಳು ಹೇಳಿ ಬದುಕಬಾರ್ದು, ಮೋಸ ಮಾಡಿ ಬದುಕಬಾರ್ದು. ಇಷ್ಟೇ ಹೇಳಬಲ್ಲ ನಾ, ಇನ್ನೊಬ್ಬರದ್ದು ಕಸದು. ಸೊ ಆ ಥರದ ಪ್ರಚೋದನೆಗಳಲ್ಲಿ ಜಾಗ್ರತೆ. ಕುಂಭಂ ವಿಜಯ. ಮೀನರಾಶಿ, ಭಾಗ್ಯದಲ್ಲಿದ್ದಾನೆ ಚಂದ್ರ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಭಾಗ್ಯೋದಯ. ನೀಚತ್ವ, ಅಲ್ಲಿ ಏನೋ ಒಂದು ಕೊರತೆ, ಅಂದ್ರೆ ಊಟ ಇದೆ, ಸ್ವಲ್ಪ ಜ್ವರ, ಮೈ ರುಚಿ ಅನ್ನಿಸ್ತಿಲ್ಲ, ತಿನ್ಲೇಬೇಕು. ಬಟ್ಟೆ ಹಾಕಿದಿರಿ, ಒಳಗಡೆ ಏನೋ ಒಂದು ಒಳ್ಳೆ ಬಟ್ಟೆ ಹಾಕಿದಿರಿ, ಕಾರ್ ಲೇಟ್ ಆಯ್ತು, ಡ್ರೈವರ್ ಲೇಟ್ ಆದ, ಏನೋ ಒಂದು ಸಣ್ಣ ಪುಟ್ಟ ಕಿಟಿಕಿಟಿಗಳು ನಡೆಯುತ್ತೆ. ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ. ದುರ್ಗಾ ಮಂತ್ರವನ್ನ ಜಪ ಮಾಡ್ಕೊಳ್ಳಿ, ವಿಜಯ ಪ್ರಾಪ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.